ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದ ಪಂಚಗಿರಿ ಬೋಧನಾ ಪ್ರೌಢಶಾಲೆಯಲ್ಲಿ ಆಚಾರ್ಯೋತ್ಸವ ಕಾರ್ಯಕ್ರಮ. ಹಳೆಯ ವಿದ್ಯಾರ್ಥಿಗಳಿಂದ ಎಲ್ಲಾ ಶಿಕ್ಷಕರಿಗೆ ಆತ್ಮೀಯ ಗೌರವ. ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದ ಶಿಕ್ಷಕರು. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ 5 ಕಿಲೋಮೀಟರ್ ಮ್ಯಾರಥಾನ್ ಓಟ. ಡ್ರಗ್ಸ್ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಪೊಲೀಸರಿಂದ ಜಾಗೃತಿ. ತಮಟೆ ಸದ್ದಿಗೆ ವಿದ್ಯಾರ್ಥಿಗಳ ಜೊತೆ ಸ್ಟೆಪ್ ಹಾಕಿದ ಎಸ್ಪಿ, ಎಎಸ್ಪಿ. ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆ ಖಂಡಿಸಿ ಪ್ರತಿಭಟನೆ. ಗೌರಿಬಿದನೂರು ತಾಲೂಕಿನ ಅಲ್ಲಿಪುರದಲ್ಲಿ ಪ್ರತಿಭಟನೆ. 3 ದಿನಗಳ ಕಾಲ ಶೋಕಾಚರಣೆ, ವಿಶೇಷ ಪ್ರಾರ್ಥನೆ. ಅಮೆರಿಕ ಇಸ್ರೇಲ್ ವಿರುದ್ಧ ಘೋಷಣೆ. ವಾರ್ತೆಗಳ ವಿವರ. ಅದು ಅರ್ಧ ಶತಮಾನಕ್ಕೂ ಹೆಚ್ಚು ಹಳೆಯ ಶಾಲೆ. ಅಲ್ಲಿ ಕಲಿತವರು ದೇಶದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಮಾತ್ರವಲ್ಲದೆ ವಿದೇಶಗಳಲ್ಲಿಯೂ ವಿವಿಧ ಉನ್ನತ ಹುದ್ದೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಅಂತಹ ಶಾಲೆಯಲ್ಲಿ ಆರಂಭದಿಂದ ಬೋಧನೆ ಮಾಡಿದ ಗುರುಗಳನ್ನು ಸ್ಮರಿಸುವ ಜೊತೆಗೆ ಅವರನ್ನು ಗೌರವಿಸುವ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಇಂದು ಆಯೋಜಿಸಲಾಗಿತ್ತು. ಅದೆಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ವೀಕ್ಷಕರೇ, ಪಂಚಗಿರಿ ಬೋಧನಾ ಪ್ರೌಢಶಾಲೆ ಈ ಹೆಸರು ಚಿಕ್ಕಬಳ್ಳಾಪುರದಲ್ಲಿ ಕೇವಲ ಹೆಸರಾಗಿ ಉಳಿದಿಲ್ಲ, ಬದಲಿಗೆ ಅದೊಂದು ಬ್ರ್ಯಾಂಡ್. ಒಂದು ಕಾಲದಲ್ಲಿ ಈ ಶಾಲೆಯಲ್ಲಿ ವ್ಯಾಸಂಗ ಮಾಡುವುದೆಂದರೆ ಅದೊಂದು ಗೌರವವೇ ಸರಿ. ಈಗಲೂ ಈ ಶಾಲೆ ವಿದ್ಯಾರ್ಥಿಗಳಿಗೆ ಸಮಾಜದಲ್ಲಿ ಉನ್ನತ ಗೌರವ ಲಭಿಸುತ್ತದೆ ಎಂದರೆ ತಪ್ಪಾಗಲಾರದು. ಇಂತಹ ಶಾಲೆಯನ್ನ ಸ್ಥಾಪನೆ ಮಾಡಿದವರು ಚಿಕ್ಕಬಳ್ಳಾಪುರದ ಶಿಕ್ಷಣ ಜನಕ ಸಿ.ವಿ. ವೆಂಕಟರಾಯಪ್ಪನವರು. ಇವರು ಸ್ಥಾಪಿಸಿದ ಶಾಲೆ ಇಂದು ಹೆಮ್ಮರವಾಗಿ ಸಹಸ್ರಾರು ವಿದ್ಯಾರ್ಥಿಗಳ ಜೀವನದ ದಾರಿದೀಪವಾಗಿ ನೂರಾರು ಶಿಕ್ಷಕರ ಜೀವನೋಪಾಧಿಯಾಗಿ ಮುಂದುವರಿಯುತ್ತಿರುವುದು ಚಿಕ್ಕಬಳ್ಳಾಪುರಕ್ಕೆ ಹೆಮ್ಮೆ ತಂದಿದೆ. ಚಿಕ್ಕಬಳ್ಳಾಪುರದ ಪಂಚಗಿರಿ ಬೋಧನಾ ಪ್ರೌಢಶಾಲೆ ಆರಂಭವಾಗಿದ್ದ 1973ರಲ್ಲಿ. ಅಂದಿನಿಂದ ಇಂದಿನ ತನಕ ಈ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳ ಸಂಖ್ಯೆ ಸಾವಿರಾರು. ಹಾಗೆ ವ್ಯಾಸಂಗ ಮುಗಿಸಿ ಹೊರಹೋದ ವಿದ್ಯಾರ್ಥಿಗಳು ಇಂದು ಉನ್ನತ ಹುದ್ದೆಗಳಲ್ಲಿದ್ದಾರೆ. ಇವರೆಲ್ಲ ಸೇರಿ ತಮಗೆ ಬೋಧನೆ ಮಾಡಿ ಬದುಕಿನ ದಾರಿದೀಪವಾದ ಶಿಕ್ಷಕರಿಗೆ ಗೌರವ ನೀಡಬೇಕು ಎಂಬ ಆಲೋಚನೆ ಮಾಡಿದ್ದೇ ತಡ. ಇದಕ್ಕೆ ಕೊಡಗೈ ದಾನಿಯು ಸಂಸ್ಥೆಯ ಅಧ್ಯಕ್ಷರೂ ಆದ ಕೆ.ವಿ. ನವೀನ್ ಕಿರಣ್ ಅವರು ಸೈ ಎಂದಿದ್ದಾರೆ. ಹಾಗಾಗಿಯೇ ಆರಂಭದಿಂದ ಈವರೆಗೆ ಇಲ್ಲಿ ಕರ್ತವ್ಯ ನಿರ್ವಹಿಸಿದ ಎಲ್ಲ ಶಿಕ್ಷಕರ ಸಮಾಗಮ ನಡೆದಿದೆ. ಕೆಲ ಶಿಕ್ಷಕರು ಏಹಲೋಕ ತ್ಯಜಿಸಿದ್ದು ಅಂತಹ ಶಿಕ್ಷಕರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡಿದರೆ ಉಳಿದ ಎಲ್ಲ ಶಿಕ್ಷಕರು ಆಗಮಿಸಿ ತಮ್ಮ ಬಳಿ ಬೆತ್ತದ ರುಚಿ ನೋಡಿದ ಶಿಷ್ಯರ ಬೆಳವಣಿಗೆ ಕಂಡು ಮೂಕ ವಿಸ್ಮಿತರಾದ್ರು. ಪ್ರತಿಯೊಬ್ಬ ಶಿಕ್ಷಕರ ನೆನಪು ವಿದ್ಯಾರ್ಥಿಗಳಿಗೆ ಇದ್ದರೂ ಎಲ್ಲ ವಿದ್ಯಾರ್ಥಿಗಳ ನೆನಪು ಶಿಕ್ಷಕರಿಗೆ ಇರಲಿಲ್ಲ. ಹಾಗಾಗಿಯೇ ಎಲ್ಲರೂ ತಮ್ಮ ನೆಚ್ಚಿನ ಗುರುಗಳ ಬಳಿ ತಮ್ಮ ಪರಿಚಯ ಮಾಡಿಕೊಂಡು ನಮಿಸುವುದು ಸಾಮಾನ್ಯವಾಗಿತ್ತು. ಈ ಗುರು ಶಿಷ್ಯರ ಸಮಾಗಮ ನೋಡುಗರ ಮೆಚ್ಚುಗೆಗೆ ಪಾತ್ರವಾಗಿದ್ದು ವಿಶೇಷವಾಗಿತ್ತು.
ಇನ್ನು ಸತತ 36 ವರ್ಷಗಳ ಪಂಚಗಿರಿ ಬೋಧನಾ ಪ್ರೌಢಶಾಲೆಯಲ್ಲಿ ಪ್ರಾಂಶುಪಾಲರಾಗಿದ್ದ ಅಂಬಿಕಾ ಮೇಡಂ ಮಾತನಾಡಿ, ತಮ್ಮ 36 ವರ್ಷಗಳ ಸೇವಾ ಅವಧಿಯಲ್ಲಿ ಒಂದು ದಿನವೂ ತಡವಾಗಿ ಬಂದಿಲ್ಲ, ಒಂದು ದಿನವೂ ಶಾಲಾ ಅವಧಿ ಮುಗಿಯುವ ಮುನ್ನ ಹೋಗಿಲ್ಲ. ಸಿ.ವಿ. ವೆಂಕಟರಾಯಪ್ಪ ಮತ್ತು ಅವರ ಧರ್ಮಪತ್ನಿ ಇಲ್ಲಿ ಸೇವೆ ಮಾಡಲು ಅವಕಾಶ ಕಲ್ಪಿಸಿದ್ರು. ಇಲ್ಲಿನ ವಾತಾವರಣ, ಮಕ್ಕಳ ಸಂಖ್ಯೆ ಆಗ ಹೆಚ್ಚು ಆಸಕ್ತಿದಾಯಕವಾಗಿತ್ತು. ಶಿಸ್ತು ಕಲಿತ ಶಾಲೆ, ಮಕ್ಕಳಿಗೆ ಶಿಸ್ತು ಕಲಿಸಿದ ಶಾಲೆ, ಪಂಚಗಿರಿ ಬೋಧನಾ ಪ್ರೌಢಶಾಲೆ ಎಂಬ ಒಂದು ಬ್ರ್ಯಾಂಡ್ ನಿರ್ಮಾಣ ಮಾಡಿದವರು ಸಿವಿವಿ ಎಂದು ಕೊಂಡಾಡಿದ್ರು. ನನ್ನ ಜೊತೆಯಲ್ಲಿ 36 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಮಾಡೋದಕ್ಕೆ ಉಷಾ ಮೇಡಮ್ ರವರು, ನಿಜವಾಗ್ಲೂ ಈ ಸಂದರ್ಭದಲ್ಲಿ ಆಕೆಯನ್ನು ನಾವು ಕಳ್ಕೊಂಡಿದ್ದೀವಿ. ಆದರೂ ಕೂಡ ಆಕೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಕಿಯಾಗಿ ಸೇವೆಯನ್ನು ಮಾಡಿದ್ದಾರೆ. ಈ ಸಂಸ್ಥೆಯಲ್ಲಿ ನಾವು ಇಬ್ಬರು ನಿಂತ್ಕೊಂಡು ಪ್ರೇಯರ್ ಮಾಡ್ತಾ ಇದ್ವಿ. ಇಲ್ಲಿ 1500 ಜನ ಮಕ್ಕಳು ಇಲ್ಲಿ ನಿಂತ್ಕೊಂಡು ಪ್ರೇಯರ್ ಮಾಡ್ತಾ ಇದ್ವಿ. ನಾನು ಒಂದು ದಿನನೂ ಕೂಡ ಶಾಲೆಗೆ ಲೇಟಾಗಿ ಬಂದಿಲ್ಲ. ಒಂದು ದಿನನೂ ಶಾಲೆ ಮುಗಿಯೋದಕ್ಕಿಂತ ಮೊದಲೇ ಕಾಂಪೌಂಡಿಂದ ಆಚೆಗೆ ಹೋಗಿಲ್ಲ. ಆ ಒಂದು ಸೇವೆಯನ್ನು ಮಾಡೋದಕ್ಕೆ ಸ್ಫೂರ್ತಿಯನ್ನು ನೀಡಿದೆ ಈ ಸಂಸ್ಥೆ. ಈ ಸಂಸ್ಥೆಯಿಂದ ನನ್ನ ಕುಟುಂಬದಲ್ಲಿ 11 ಜನ ಮಕ್ಕಳು, ವಿದ್ಯಾರ್ಥಿಗಳು, ನನ್ನ ಕುಟುಂಬದವರು, ನನ್ನ ಪರಿವಾರದವರು ಈ ಸಂಸ್ಥೆಯಲ್ಲಿ ಓದಿದ್ದಾರೆ. 11 ಜನನು ಗೌರ್ಮೆಂಟ್ ಕೆಲಸದಲ್ಲಿದ್ದಾರೆ. 11 ಜನನು ಒಳ್ಳೆಯ ಸಂಸಾರದಲ್ಲಿ ಜೀವನವನ್ನು ಮಾಡ್ತಾ ಇದ್ದಾರೆ. ಈ ಸಂಸ್ಥೆ ಅಂತಹ ಜೀವನವನ್ನು ಕೊಟ್ಟಿರ್ತಕ್ಕಂಥ ಸಂಸ್ಥೆ. ಅಷ್ಟೇ ಅಲ್ಲ, ಈ ಸಂಸ್ಥೆ ಔಲಪ್ಪರವರ ಕಾಲದಲ್ಲಿ ಎಲ್ಲ ಕೋಲಾರ ಡಿಸ್ಟಿಕ್ನಿಂದ ಹಿಡಿದು ಎಲ್ಲ ಕಾಲದಲ್ಲೂ ಅಫಿಷಿಯಲ್ಸ್ಗೆ ತುಂಬ ಅವಕಾಶವನ್ನು ಮಾಡಿಕೊಟ್ಟು, ನಮ್ಮನ್ನು ಪರಿಚಯ ಮಾಡಿಕೊಟ್ಟು ಸೇವೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಆ ಕಾರಣದಿಂದ 2003ರಲ್ಲಿ ಈ ಸಂಸ್ಥೆಯಿಂದ ನನಗೆ ರಾಜ್ಯ ಪ್ರಶಸ್ತಿ ಕೂಡ ಈ ಸಂಸ್ಥೆ ಕೊಡ್ತು. ಸಂಸ್ಥೆಯ ಅಧ್ಯಕ್ಷ ಕೆ.ವಿ. ನವೀನ್ ಕಿರಣ್ ಮಾತನಾಡಿ, 1973ರಿಂದ ಮಕ್ಕಳಿಗೆ ಶಿಕ್ಷಣ ನೀಡಿ ವಿಶಿಷ್ಟ ಸ್ಥಾನ ಪಡೆದ ಘನತೆ ಪಂಚಗಿರಿ ಬೋಧನಾ ಪ್ರೌಢಶಾಲೆಗೆ ಇದೆ. ಹಳೆಯ ಸಹಪಾಠಿಗಳನ್ನು ಭೇಟಿಯಾಗುವ ಜೊತೆಗೆ ಹಳೆಯ ನೆನಪುಗಳನ್ನು ಮೆಲುಕು ಹಾಕಲು ಕಾರ್ಯಕ್ರಮ ಸಹಕಾರಿಯಾಗಿದೆ. 15,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಈ ಶಾಲೆಯಲ್ಲಿ ಮುಗಿಸಿದ್ದಾರೆ. ಇದೇ ಸಂಸ್ಥೆಯಲ್ಲಿ ನಾನು ವ್ಯಾಸಂಗ ಮಾಡಿದೆ. ಶಾಲೆ ಆರಂಭವಾದ ದಿನದಿಂದ ಕರ್ತವ್ಯ ನಿರ್ವಹಿಸಿದ ಎಲ್ಲ ಶಿಕ್ಷಕರು ಸಮಾಗಮ ಆಗಿರುವುದು ಸಂತಸ ತಂದಿದೆ ಎಂದರು. ಪಂಚಗಿರಿ ಬೋಧನಾ ಪ್ರೌಢಶಾಲೆ ಚಿಕ್ಕಬಳ್ಳಾಪುರದಲ್ಲಿ 73ನೇ ಇಸ್ವಿಯಿಂದ ಇವತ್ತಿನವರೆಗೂ ಸಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ನೀಡ್ತಾ ಬಂದಿರತಕ್ಕಂಥದ್ರಲ್ಲಿ ಚಿಕ್ಕಬಳ್ಳಾಪುರದಲ್ಲೇ ಒಂದು ವಿಶಿಷ್ಟವಾದಂಥ ಶಾಲೆಯಾಗಿ ಹೊರಹೊಮ್ಮಿದೆ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆಗಲೇ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಅಂತ ಅಡ್ಮಿಷನ್ ರಿಜಿಸ್ಟರ್ಗಳನ್ನು ನೋಡಿದಾಗ 15,000ಕ್ಕೂ ಹೆಚ್ಚು ಜನ ಇಲ್ಲಿ SSLC ನಲ್ಲಿ ಭಾಗವಹಿಸಿದ್ದಾರೆ. 11,000ಕ್ಕೂ ಹೆಚ್ಚು ಜನ SSLC ಉತ್ತೀರ್ಣರಾಗಿದ್ದಾರೆ. ಇಷ್ಟು ದೊಡ್ಡ ಸಂಖ್ಯೆ ಇಡೀ ಚಿಕ್ಕಬಳ್ಳಾಪುರದಲ್ಲಿ ಬೇರೆ ಯಾವ ಸಂಸ್ಥೆ ಸಾಧ್ಯ ಇಲ್ಲ. ನಾನು ಇದೇ ಸಂಸ್ಥೆನಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು 1989ರಲ್ಲಿ ನಾವು 8ನೇ ತರಗತಿ, 93ರಲ್ಲಿ ಶ್ರೀಯುತ ವಿನಾಯಕ ಶಿವಭಟ್ ರವರು, ಶ್ರೀಯುತ ಎಚ್ ಎನ್ ಮುನಿರೆಡ್ಡಿರವರು, ಈ 5 ಜನ ಗಣ್ಯರನ್ನ ವೇದಿಕೆಗೆ ಬರಮಾಡಿಕೊಂಡ್ಬರಬೇಕು. ಸ್ನೇಹಿತರೆ, ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸಬೇಕು. ಕಳೆದ ಡಿಸೆಂಬರ್ 21 ಅವರು ಮಾಡಿದಂತ ಒಂದು ಕಾರ್ಯಕ್ರಮ ನಮಗೆ ಪ್ರೇರಣೆ ಆಯಿತು. ಅವರೇ ಅಷ್ಟು ಚೆನ್ನಾಗಿ ಮಾಡಿದಾಗ ನಾನು ಅವತ್ತು ವೇದಿಕೆನಲ್ಲೇ ಹೇಳಿದೆ, ನಮಗೆ ನಾಚಿಕೆ ಆಗೋ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದೀರಿ ನೀವು ಅಂತ ಹೇಳಿದೆ. ಅದಾದ ಮಾರನೇ ದಿನದಿಂದಲೇ ನಾವೆಲ್ಲರೂ ಸೇರಿ ಇವತ್ತು ತುಂಬಾ ಸಂತೋಷ. ಏನು ಅಂತಂದ್ರೆ ಎಲ್ಲ ಗುರುಗಳು ಒಬ್ಬರು ಸಹ ಮಿಸ್ ಆಗದಾಗೆ ಎಲ್ಲರೂ ಬಂದಿದ್ದಾರೆ. ಒಬ್ಬ BRR ಅವರು ಅವರ ಆರೋಗ್ಯದ ಅವರೊಬ್ಬರು ಬಂದಿಲ್ಲ. ವಿಶೇಷವಾಗಿ ಇಷ್ಟು ಜನ ಸೇರ್ತಾರೆ, ಆದ್ರೆ ಅವ್ರು ಸ್ಪಂದಿಸ್ತಕ್ಕಂಥ ರೀತಿ ಆಗಿರ್ಬೋದು, ನಮ್ಮ ಕರೆಗೆ ಹೋಗೊಟ್ಟಿರ್ತಕ್ಕಂಥ ನಿಜವಾಗ್ಲೂ ಸಹ ತುಂಬಾ ಇಂಗ್ಲಿಷ್ ಉಪಾಧ್ಯಾಯರಾಗಿದ್ರು. ವಿಶೇಷವಾಗಿ ಹಳೆ ವಿದ್ಯಾರ್ಥಿಗಳು ಸೇರಿ ಇವತ್ತು 1 ಲಕ್ಷಕ್ಕೂ ಹೆಚ್ಚು ಹಣವನ್ನ ಇವತ್ತು ಸಂಗ್ರಹ ಮಾಡಲಾಗಿದೆ. ಶಾಲೆಯ ಒಂದು
ಕೊಠಡಿಯ ನವೀಕರಣ ಅಂತ ಅನ್ಕೊಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ಹಳೆ ವಿದ್ಯಾರ್ಥಿಗಳು ಕೂತ್ಕೊಂಡು ಶಾಲೆಗೆ ಯಾವುದು ಸೂಕ್ತವಾಗಿ ಅವಶ್ಯಕತೆ ಇದೆ ಅನ್ನೋದನ್ನ ನೋಡಿ ಅದಕ್ಕೆ ಅದನ್ನ ವ್ಯಯ ಮಾಡಬೇಕಾಗಿ ತೀರ್ಮಾನ ಮಾಡಿದ್ದೀವಿ. ಸ್ಪಂದಿಸ್ತಕ್ಕಂತಹ ಪ್ರತಿಯೊಬ್ಬ ಹಳೆ ವಿದ್ಯಾರ್ಥಿಗೆ ನಮ್ಮ ಕರೆಗೆ ಹೋಗ್ಬಿಟ್ಟು ಜವಾಬ್ದಾರಿಗಳು ಇವತ್ತು ಇಷ್ಟು ಕಾರ್ಯಕ್ರಮ ಆಗಬೇಕು ಅಂತಂದ್ರೆ ತುಂಬಾ ಜವಾಬ್ದಾರಿಗಳನ್ನು ಹಂಚ್ಕೊಂಡು ಮಾಡಿದ್ದೀವಿ. ಇವತ್ತು ಊಟ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ನಮ್ಮ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಎಲ್ಲವನ್ನು ನಡೆಸ್ಕೊಂಡು ಸ್ಪಂದಿಸ್ತಕ್ಕಂಥ ಹಳೆ ವಿದ್ಯಾರ್ಥಿಗೆ ಹೋಗ್ಬಿಟ್ಟು ಬಂದಿರತಕ್ಕಂಥ ಆಚಾರ್ಯೋತ್ತಮ ಪ್ರಶಸ್ತಿ ವಿತರಣೆ ಮಾಡಿ ತಮಗೆ ವಿದ್ಯೆ ಕಲಿಸಿದ ಗುರುಗಳಿಗೆ ಗೌರವ ಸಮರ್ಪಣೆಯನ್ನ ಹಳೆಯ ವಿದ್ಯಾರ್ಥಿಗಳು ಮಾಡುತ್ತಿರುವುದು ಸಂತಸ ತಂದಿದೆ. ಹಳೆಯ ವಿದ್ಯಾರ್ಥಿಗಳು ಶಿಕ್ಷಕರ ಸಮಾಗಮ ಹಳೆಯ ಅನೇಕ ನೆನಪುಗಳಿಗೆ ಕಾರಣವಾಗಿದೆ. ನೆಚ್ಚಿನ ಶಿಕ್ಷಕರಿಗೆ ಆತ್ಮೀಯ ಸನ್ಮಾನ ಮಾಡುವ ಅವಕಾಶ ಶಿಷ್ಯಂದಿರಿಗೆ ಲಭಿಸಿರುವುದು ವರದಾನವಾಗಿದೆ. ಕಳೆದ 1 ತಿಂಗಳಿನಿಂದ ಕಾರ್ಯಕ್ರಮದ ಸಿದ್ಧತೆ ಮಾಡಿ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಯಶಸ್ಸು ಮಾಡಿದ ಕೀರ್ತಿ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿದ ಹಳೆಯ ವಿದ್ಯಾರ್ಥಿಗಳಿಗೆ ಸಲ್ಲುತ್ತದೆ. ಅವರನ್ನ ಅಭಿನಂದಿಸುವುದಾಗಿ ಹೇಳಿದ್ರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಡ್ರಗ್ಸ್ ಮುಕ್ತ ಸಮಾಜದ ನಿರ್ಮಾಣ ಮತ್ತು ಎಲ್ಲರಿಗೂ ದೈಹಿಕ ಸದೃಢತೆ ಎಂಬ ಸಂದೇಶದೊಂದಿಗೆ ಚಿಕ್ಕಬಳ್ಳಾಪುರದಲ್ಲಿ ಇಂದು ಭರ್ಜರಿ 5 ಕಿಲೋಮೀಟರ್ ಮ್ಯಾರಥಾನ್ ಓಟ ನಡೆಯಿತು. ನಮ್ಮ ಹೆಮ್ಮೆ ನಮ್ಮ ಪೊಲೀಸ್ ಎಂಬ ಘೋಷವಾಕ್ಯದಡಿ ನಡೆದ ಈ ಕಾರ್ಯಕ್ರಮದಲ್ಲಿ ಎಸ್ಪಿ, ಎಎಸ್ಪಿ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದರು. ಡ್ರಗ್ಸ್ ವಿರುದ್ಧ ಜಾಗೃತಿ ಮೂಡಿಸುವ ಹಾಗೂ ಯುವಕರನ್ನ ಆರೋಗ್ಯಕರ ಜೀವನ ಶೈಲಿಯತ್ತ ಒಲಿಸುವ ಉದ್ದೇಶದಿಂದ ಚಿಕ್ಕಬಳ್ಳಾಪುರ ಪೊಲೀಸ್ ವತಿಯಿಂದ 5 ಕಿಲೋಮೀಟರ್ ಮ್ಯಾರಥಾನ್ ಓಟವನ್ನು ಚಿಕ್ಕಬಳ್ಳಾಪುರ ನಗರದ ಸರಂವಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ರು. ಎಸ್ಪಿ ಹಾಗೂ ಎಎಸ್ಪಿ ಹಸಿರು ನಿಶಾನೆ ತೋರಿಸುವ ಮೂಲಕ ಓಟಕ್ಕೆ ಚಾಲನೆ ನೀಡಿದ್ರು. ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದ ಈ ಮ್ಯಾರಥಾನ್ನಲ್ಲಿ ನೂರಾರು ಪೊಲೀಸರು, ವಿದ್ಯಾರ್ಥಿಗಳು, ಮಹಿಳೆಯರು ಮತ್ತು ಸಾರ್ವಜನಿಕರು ಹೆಜ್ಜೆ ಹಾಕಿದ್ರು. ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ಕನ್ನಡ ಚಲನಚಿತ್ರ ಹಾಡುಗಳಿಗೆ ಎಸ್ಪಿ, ಎಎಸ್ಪಿ ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಮಸ್ತ್ ಸ್ಟೆಪ್ ಹಾಕಿ ಸಂಭ್ರಮಿಸಿದ್ರು. ಈ ದೃಶ್ಯಗಳು ಎಲ್ಲರ ಗಮನ ಸೆಳೆದ್ವ. ಇನ್ನು ಆರೋಗ್ಯಕರ ಜೀವನವನ್ನ ಆಯ್ಕೆ ಮಾಡಿ ಒತ್ತಡದ ಕೆಲಸಗಳ ಮಧ್ಯೆ ಪ್ರತಿದಿನ 1 ಗಂಟೆ ಸಮಯವಾದರೂ ವ್ಯಾಯಾಮ ಮಾಡಿದ್ರೆ ಮನಃಶಾಂತಿ ವೃದ್ಧಿಯಾಗುತ್ತೆ. ಯುವಕರಲ್ಲಿ ಕ್ರೀಡಾ ಮನೋಭಾವನೆ ಬೆಳೆಸಿ ಸಮಾಜವನ್ನ ಡ್ರಗ್ಸ್ ಮುಕ್ತವಾಗಿಸಲು ಪೊಲೀಸ್ ಇಲಾಖೆ ಕೈಗೊಂಡಿರುವ ಈ ಪ್ರಯತ್ನ ಸಾರ್ವಜನಿಕರಿಂದ ಮೆಚ್ಚುಗೆ ಗಳಿಸಿದೆ. ಡ್ರಗ್ಸ್ ವಿರುದ್ಧದ ಹೋರಾಟ ಕೇವಲ ಕಾನೂನು ಕ್ರಮಗಳ ಮೂಲಕ ಮಾತ್ರವಲ್ಲ, ಜಾಗೃತಿ ಮತ್ತು ಆರೋಗ್ಯ ಚಟುವಟಿಕೆಗಳ ಮೂಲಕವೂ ಸಾಧ್ಯವೆಂಬ ಸಂದೇಶವನ್ನು ಈ ಮ್ಯಾರಥಾನ್ ಸ್ಪಷ್ಟಪಡಿಸಿದೆ. ರೆಗ್ಯುಲರ್ ಆಗಿ ನಮ್ಮ ಎಫರ್ಟ್ಸ್ ಕಂಟಿನ್ಯೂಸ್ ಆಗಿ ನಿರಂತರ ಆಗ್ತಾ ಇದೆ. ಸುಮಾರು ಆಕ್ಟಿವಿಟೀಸ್ ಅಲ್ಲಿ ತಮ್ಮೆಲ್ಲರದ್ದು ಕೂಡ ಸಹಕಾರ ಸಿಗುತ್ತೆ. ನಮಗೆ ನಂಬಿಕೆ ಇದೆ कि ತಮ್ಮೆಲ್ಲರಿಗೆ ಕೂಡ ಪೊಲೀಸ್ ಇಲಾಖೆ ಮೇಲೆ ಹೆಮ್ಮೆ ಇದೆ. ಮತ್ತೆ ಇನ್ ಫ್ಯೂಚರ್ ಕೂಡ ತಮ್ಮೆಲ್ಲರದ್ದು ಸಹಕಾರದಿಂದ ಇದೇ ತರ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಎಲ್ಲ ಕೆಲಸದಲ್ಲಿ, ಎಲ್ಲ ಬಂದೋಬಸ್ತ್ ಆಗಲಿ, ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗಲಿ, ಕ್ರೈಮ್ ಸಿಚುವೇಶನ್ ಆಗಲಿ, ಎಲ್ಲ ಕೆಲಸದಲ್ಲಿ ಯಶಸ್ವಿಯಾಗುತ್ತೆ. ಒಟ್ಟಿನಲ್ಲಿ ತಮಟೆ ಸದ್ದಿಗೆ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಒಂದಾಗಿ ತಾಳಕ್ಕೆ ಹೆಜ್ಜೆ ಹಾಕಿದ್ರು. ಇನ್ನು ಎಸ್ಪಿ, ಎಎಸ್ಪಿ ಸಹ ಸಾರ್ವಜನಿಕರೊಂದಿಗೆ ಬೆರೆತು ಕುಣಿದ ದೃಶ್ಯಗಳು ಕಾರ್ಯಕ್ರಮದ ಹೈಲೈಟ್ ಆಗಿತ್ತು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇರಾನ್ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಅವರ ಹತ್ಯೆ ಸುದ್ದಿ ತಿಳಿಯುತ್ತಿದ್ದಂತೆ
ಗೌರಿಬಿದನೂರು ತಾಲೂಕಿನ ಅಲಿಪುರ ಸ್ತಬ್ಧಗೊಂಡಿದೆ. ನೆಚ್ಚಿನ ಧಾರ್ಮಿಕ ನಾಯಕನ ಸಾವಿನಿಂದ ಕಂಗಾಲಾಗಿರುವ ಸ್ಥಳೀಯ ಶಿಯಾ ಮುಸ್ಲಿಮರು ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಅಘೋಷಿತ ಬಂದ್ ಆಚರಿಸುತ್ತಿದ್ದಾರೆ. ಇರಾನ್ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿಯವರ ಹತ್ಯೆ ಸುದ್ದಿ ತಿಳಿಯುತ್ತಿದ್ದಂತೆ ಗೌರಿಬಿದನೂರು ತಾಲೂಕಿನ ಅಲಿಪುರ ಸ್ತಬ್ಧಗೊಂಡಿದೆ. ನೆಚ್ಚಿನ ಧಾರ್ಮಿಕ ನಾಯಕನ ಸಾವಿನಿಂದ ಕಂಗಾಲಾಗಿರುವ ಸ್ಥಳೀಯ ಶಿಯಾ ಮುಸ್ಲಿಮರು ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಅಘೋಷಿತ ಬಂದನ್ನು ಆಚರಿಸುತ್ತಿದ್ದಾರೆ. ಬೆಳಗ್ಗೆಯಿಂದಲೇ ಕಪ್ಪು ಬಟ್ಟೆ ಧರಿಸಿ ರಸ್ತೆಗಿಳಿದ ಸಾವಿರಾರು ಮಂದಿ ಶಿಯಾ ಸಮುದಾಯದವರು ಖಮೇನಿಯವರ ಭಾವಚಿತ್ರ ಹಿಡಿದು ಕಣ್ಣೀರು ಹಾಕುತ್ತಾ ಕಂಬನಿ ಮಿಡಿದ್ರು. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದ ದಾಳಿಯನ್ನ ತೀವ್ರವಾಗಿ ಖಂಡಿಸಿದ ಜನರು ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. आने वालों, जहां हमें मुसीबत का एहसास है, इंसान है, लेकिन उसी जगह पे फिर हमें ये खून वो ताकत अता करता है. ಅಂಜುಮನ್ ಏಜಾರಿಯಾ ಸಮಿತಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಅಮೆರಿಕ ಇಸ್ರೇಲ್ನ ಜಂಟಿ ದಾಳಿಯಲ್ಲಿ ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಯಾಗಿರುವುದನ್ನು ಇಲ್ಲಿನ ಶಿಯಾ ಸಮುದಾಯದವರು ಬೃಹತ್ ಪ್ರತಿಭಟನೆಯ ಮೂಲಕ ಖಂಡಿಸಿ ಅಮೆರಿಕ ಇಸ್ರೇಲ್ ವಿರುದ್ಧ ಸಾವಿರಾರು ಮಂದಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಘೋಷಣೆಗಳನ್ನು ಕೂಗಿದ್ರು. ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಯಾಗಿರುವ ಹಿನ್ನೆಲೆಯಲ್ಲಿ ಅಲಿಪುರ ಗ್ರಾಮದಲ್ಲಿ ಸ್ವಯಂ ಪ್ರೇರಿತ ಬಂದ್ ಆಚರಣೆ ಹಾಗೂ 3 ದಿನಗಳ ಕಾಲ ಶೋಕಾಚರಣೆಯನ್ನ ಹಮ್ಮಿಕೊಳ್ಳಲಾಗಿದ್ದು, ಮಸೀದಿಯಲ್ಲಿ ತಮ್ಮ ಗುರುಗಳಿಗೆ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸುವ ಮೂಲಕ ಶೋಕಾಚರಣೆಯನ್ನ ಆಚರಿಸಲಾಗುತ್ತಿದೆ ಎಂದು ಮುಖಂಡರು ತಿಳಿಸಿದ್ದಾರೆ. ಇಡೀ ಪ್ರಪಂಚ ಒಬ್ಬೇ ವ್ಯಕ್ತಿ ಇತ್ತು. ಇಡೀ ಪ್ರಪಂಚಕ್ಕೆ ಹುಮ್ನಾಟಿ ಐಡಲ್ ಇಟ್ಕೊಂಡಂತ ಸೈಯದ್ ಖಾಮನಿ ಸಾಹೇಬ್ ಇವರು ಕೊಲೆಯಾಗಿದೆ. ಅದಕ್ಕೆ ತುಂಬಾ ನೋವಾಗಿದೆ. ಹಾಗೂ 3 ದಿವಸ ಅಲಿಪುರ ಕೂಡ ಶೋಕಾಚರಣೆ ಇರುತ್ತೆ. ಸರ್, ಖಮೈನಿಗೂ ಸಾಹೇಬ್ರಿಗೂ ಮತ್ತೆ ಅಲಿಪುರಕ್ಕೆ ಏನು ಸಂಬಂಧ ಅಂತ? ಸಂಬಂಧ ಅಂತಲ್ಲ, ಇಡೀ ಪ್ರಪಂಚಕ್ಕೆ ಧರ್ಮಗುರುವಾದಂತಹ ಸೈಯದ್ ಖಾಮನಿ ಸಾಹೇಬ್ರವರು 1986 ಅಲ್ಲಿ ಅಲಿಪುರಕ್ಕೆ ಬಂದು ಹೋಗಿರೋದು. ಹಾಗೂ ಇಡೀ ಪ್ರಪಂಚ ಕನೆಕ್ಟಿವಿಟಿ ಇದೆ ಅವರು. ಈಗ ಶಿಯಾ ಅಂತ ನಾವು ಹೇಳಲ್ಲ, ಯಾಕಂದ್ರೆ ಅವ್ರ ಐಡಲ್ ರೀ, ಒಂದು ಐಡಲ್, ಒಂದು ಹ್ಯುಮ್ಯಾನಿಟಿಗೆ ಐಡಲ್ ಅಲ್ಲಿ ಇರೋಂಥ ಕೆಲಸ ಮಾಡಿರೋರು. ಒಳ್ಳೆ ವ್ಯಕ್ತಿ. ಬಟ್ ನಾವು ಇದೆ ನಮಗೆಲ್ಲ ಜಸ್ಟ್ ಮಾತಾಡೋಕ್ಕಾಗಲ್ಲ. ಒಂದ್ಸಲ ಅಲ್ಲಿಪುರಕ್ಕೆ ಬಂದೋಗಿದ್ರು ಅನ್ನೋ ಒಂದು ಮಾತಿದೆ. ಅಲ್ಲಿಪುರ ಖಮೇನಿ ಸಾಹೇಬರು ಅಲ್ಲಿಪುರ ಬಂದೋಗೋದು ಅಂತಿದೆ. ಅದು ನೆನಪು ಮಾಡ್ಕೊಂಡ್ರೆ ಯಾವ ಥರ ಅಂತ ಹೇಳ್ತಾರೆ? ಈಗೇನು ಆವಾಗ ಬಂದಾಗ ಅವರು ಆಸ್ ಎಸ್ ಕಮಾಂಡರ್ ಇತ್ತು. ಈಗ ಸುಪ್ರೀಂ ಆಗಿ ಆದಮೇಲೆ ಹೋದ್ಮೇಲೆ ಅವ್ರು ಸುಪ್ರೀಂ ಲೀಡರ್ ಆಗಿತ್ತು ಇರಾನ್. ಅದಾದಮೇಲೆ ಈಗ ನಪ್ಕಂದ್ರೆ ಆ ಟೈಮಲ್ಲಿ ನಾವು ಇರಲಿಲ್ಲ, ಸೀನಿಯರ್ಸ್ ಇತ್ತು, ಅವ್ರ ಹತ್ರ ನಾವು ಕೇಳಿದ್ರೆ ಗೊತ್ತಾಗುತ್ತೆ. ಬಟ್ ನಾವು ಇದೆ, ಯಾಕಂದರೆ ಒಳ್ಳೆ ವ್ಯಕ್ತಿ, ಹ್ಯುಮ್ಯಾನಿಟಿ ವ್ಯಕ್ತಿ ಇವತ್ತು ತೀರೋಗಿದೆ ಅಂದರೆ ನಾವು ಇರುತ್ತೆ ಅಷ್ಟೇ. ಅಲ್ಲಿಪುರದಾಗ ಏನು ಪ್ರೊಟೆಸ್ಟ್ ಮಾಡ್ತಾರೆ ಇನ್ಮೇಲೆ ಅಂತ ಹೇಳ್ಬಿಟ್ಟು? ಏನಿಲ್ಲ, 3 ಡೇಸ್ ಶೋಕಾಚರಣೆ ಇರುತ್ತೆ, ಪ್ರೋಗ್ರಾಮ್ಸ್ ಇರುತ್ತೆ. ಟೋಟಲ್ ಅಲಿಪುರ ಕ್ಲೋಸ್ ಇದೆ. ಅಲಿಪುರ ಇರಾನ್ ಬಾಂಧವ್ಯ ಹೇಗೆ ವಿಶೇಷವೆಂದರೆ, ಹತರಾದ ಅಲಿ ಖಮೇನಿ ಅವರು 1986ರಲ್ಲಿ ಇದೇ ಅಲಿಪುರಕ್ಕೆ ಭೇಟಿ ನೀಡಿದ್ರು ಎನ್ನಲಾಗಿದೆ. ಅಂದಿನಿಂದ ಅವರ ಧಾರ್ಮಿಕ ಸಂದೇಶಗಳನ್ನು ಇಲ್ಲಿನ ಜನರು ಅತ್ಯಂತ ಭಕ್ತಿಯಿಂದ ಪಾಲಿಸುತ್ತಾ ಬಂದಿದ್ದಾರೆ. ಈ ಹಿಂದೆ ಬೆಳ್ಳಿಕುಂಟೆ ಎಂದು ಕರೆಯಲ್ಪಡುತ್ತಿದ್ದ ಈ ಗ್ರಾಮವು ಬಿಜಾಪುರದ ಆದಿಲ್ ಶಾಹಿಗಳ ಕಾಲದಲ್ಲಿ ವಲಸೆ ಬಂದವರಿಂದ ಅಲಿಪುರವಾಗಿ ರೂಪಾಂತರಗೊಂಡಿತು ಎನ್ನುವುದು ಇತಿಹಾಸ. ಗ್ರಾಮದ ಪ್ರತಿಯೊಬ್ಬರಿಗೂ ಇರಾನ್ ಮತ್ತು ಅರಬ್ ದೇಶಗಳೊಂದಿಗೆ ವ್ಯಾಪಾರ ಹಾಗೂ ಶಿಕ್ಷಣದ ಗಾಢ ಸಂಬಂಧವಿದೆ. ಗ್ರಾಮದಲ್ಲಿ ಇರುವ ಅಲಿ ಟಿವಿ ಮೂಲಕ ಖಮೇನಿಯವರ ಧಾರ್ಮಿಕ ಪ್ರವಚನಗಳು ಜನರನ್ನ ತಲುಪುತ್ತಿದ್ವು. ಪ್ರಸ್ತುತ ಗ್ರಾಮದಲ್ಲಿ ಬಿಗುವಿನ ವಾತಾವರಣವಿದ್ದು, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಹಮ್ಮಿಕೊಂಡಿದ್ದಾರೆ. 1986ರಲ್ಲಿ ಅಲಿಪುರಕ್ಕೆ ಖಮೇನಿ ಭೇಟಿ ನೀಡಿದ್ದ ವಿಚಾರ ಇರಾನ್ ಮತ್ತು ಅಲಿಪುರದ ನಡುವಿನ ಬಾಂಧವ್ಯವನ್ನ ಸಾರುತ್ತೆ.
ಇರಾನ್ ಧಾರ್ಮಿಕ ನಾಯಕ ಹಾಗೂ ಅಯತುಲ್ಲಾ ಅಲಿ ಖಮೇನಿ ಅವರ ಗುರು ಅಯತುಲ್ಲಾ ಇಮಾಮ್ ಖಮೇನಿ ಅವರ ಹೆಸರಿನಲ್ಲಿ ಗ್ರಾಮದಲ್ಲಿ ಆಸ್ಪತ್ರೆ ಸಹ ನಿರ್ಮಾಣವಾಗಿದೆ. ಈ ಆಸ್ಪತ್ರೆಯ ಶಂಕುಸ್ಥಾಪನೆಗೆ ಅಯತುಲ್ಲಾ ಅಲಿ ಖಮೇನಿ ಅಲಿಪುರಕ್ಕೆ ಬಂದಿದ್ರು. ವೈದ್ಯಕೀಯ ಶಿಕ್ಷಣ, ಧಾರ್ಮಿಕ ಪ್ರವಾಸದ ಕಾರಣಕ್ಕೆ ಅಲಿಪುರದ ಶಿಯಾ ಮುಸ್ಲಿಮರು ಪ್ರಮುಖವಾಗಿ 500ಕ್ಕೂ ಹೆಚ್ಚು ಮಂದಿ ಇರಾನ್ ಅವಲಂಬಿಸಿದ್ದಾರೆ. 20,000 ಜನಸಂಖ್ಯೆಯ ಅಲಿಪುರದಲ್ಲಿ ಶಿಯಾ ಮುಸ್ಲಿಮರದ್ದೇ ಪ್ರಾಬಲ್ಯ. ಇರಾನ್ ನಮ್ಮ ಧಾರ್ಮಿಕ ಭೂಮಿ ಎನ್ನುವ ಪೂಜ್ಯ ಭಾವನೆ ಇಲ್ಲಿನ ಜನರದ್ದು. ಇರಾನ್ ಪರಮೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಅವರ ಧಾರ್ಮಿಕ ಆದೇಶಗಳನ್ನು ಪಾಲಿಸುವ ದೊಡ್ಡ ಜನ ವರ್ಗವೇ ಇಲ್ಲಿದೆ. ಅಲಿಪುರದಲ್ಲಿ ಬಹುತೇಕ ಮಂದಿ ಇರಾನ್ ಸೇರಿದಂತೆ ವಿವಿಧ ದೇಶಗಳಲ್ಲಿ ವಜ್ರದ ಹರಳುಗಳ ವ್ಯಾಪಾರ ಮಾಡುವವರಿದ್ದಾರೆ. ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಹೋಬಳಿಗೆ ಸೇರಿರುವ ಅಲಿಪುರವನ್ನ ಮಿನಿ ದುಬೈ ಎಂದೇ ಹೆಸರುವಾಸಿಯಾಗಿದೆ. ಇವರ ಜೊತೆಗೆ ತಮ್ಮ ಧರ್ಮ ಗ್ರಂಥದ ವೇದ್ಯಾಭ್ಯಾಸ, MBBS ಇತರೆ ವಿದ್ಯಾಭ್ಯಾಸಗಳಿಗಾಗಿ ಜನ ಇರಾನ್ನಲ್ಲಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲರೂ ಸುರಕ್ಷಿತವಾಗಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಶಾಂತಿ ಸುವ್ಯವಸ್ಥೆಯ ಹಿತದೃಷ್ಟಿಯಿಂದ ಗ್ರಾಮದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನ ಹಮ್ಮಿಕೊಳ್ಳಲಾಗಿದೆ. ಸ್ಥಳಕ್ಕೆ SP ಕುಶಾಲ್ ಚೌಕ್ಸೆ, ASP ಜಗನ್ನಾಥ ರೈ, DYSP R ಪ್ರಕಾಶ್, ತಹಸೀಲ್ದಾರ್ KM ಅರವಿಂದ್, ವೃತ್ತ ನಿರೀಕ್ಷಕ V ಅಂಜನ್ ಕುಮಾರ್ ಮತ್ತು ಸಿಬ್ಬಂದಿಗಳು ಹಾಜರಿದ್ದರು. ಶಾಂತಿಯುತವಾಗಿ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಇನ್ನು ಪ್ರತಿಭಟನೆಯಲ್ಲಿ ಮಸೀದಿಯ ಮೌಲಾಗಳು, ಶಿಯಾ ಸಮುದಾಯದವರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. 86 ವರ್ಷದ ಅಯತುಲ್ಲಾ ಅಲಿ ಖಮೇನಿ ಅವರನ್ನ ಗುರಿಯಾಗಿಸಿಕೊಂಡು ಟೆಹರಾನ್ ಡೌನ್ ನಗರದಲ್ಲಿರುವ ಅವರ ಮನೆಗೆ ನೇರವಾಗಿ ವೈಮಾನಿಕ ದಾಳಿ ನಡೆಸಲಾಗಿದೆ. ದಾಳಿಯಲ್ಲಿ ಖಮೇನಿ ಸಾವನ್ನಪ್ಪಿದ್ದಾರೆ. 8 ತಿಂಗಳಲ್ಲಿ ಅಮೆರಿಕದ ಟ್ರಂಪ್ ಆಡಳಿತ ಇಸ್ಲಾಮಿಕ್ ಗಣರಾಜ್ಯ ಇರಾನ್ ವಿರುದ್ಧ ನೇರ ಬಲಪ್ರಯೋಗ ನಡೆಸುತ್ತಿರುವುದು ಇದು 2ನೇ ಬಾರಿಯ ದಾಳಿಯಾಗಿದೆ. ಅಮೆರಿಕ ಮೋಸದಿಂದ ನಮ್ಮ ಧರ್ಮ ಗುರುವಿನ ಕೊಲೆ ಮಾಡಿದೆ. ಆದರೆ ನಾವು ನಮ್ಮ ಧರ್ಮದ ಉಳಿವಿಗಾಗಿ ವೀರ ಮರಣವನ್ನಪ್ಪಿದ್ದಾರೆ ಎಂದು ಭಾವಿಸಿಕೊಂಡು ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಗುವುದು ಎಂದು ಅಲಿಪುರ ಗ್ರಾಮದ ಮುಖಂಡ ಜಾಮೀನ್ ರಜಾ ಹೇಳಿದರು. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಸಂಬಳಕ್ಕಾಗಿ ಅಲೆದಾಡಿ ಬೇಸತ್ತ ಯುವತಿಯೊಬ್ಬಳು ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಬೀದರ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಇಂದು ನಡೆದಿದೆ. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಸಂಬಳಕ್ಕಾಗಿ ಅಲೆದಾಡಿ ಬೇಸತ್ತ ಯುವತಿಯೊಬ್ಬಳು ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಬೀದರ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ನಡೆದಿದೆ. ಬ್ರಿಮ್ಸ್ನಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ನೀಲೋಫರ್ ಎಂಬ ಯುವತಿ ಆತ್ಮಹತ್ಯೆಗೆ ಯತ್ನಿಸಿದ್ದು, ಬ್ರಿಮ್ಸ್ನಲ್ಲಿ ಕಳೆದ 7 ವರ್ಷಗಳಿಂದ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ನೀಲೋಫರ್ ಕಳೆದ 11 ತಿಂಗಳಿನಿಂದ ಸಂಬಳ ನೀಡದೆ ಸತಾಯಿಸುತ್ತಿದ್ದಾರೆ ಎಂದು ಯುವತಿ ಆತ್ಮಹತ್ಯೆಗೆ ಯತ್ನಿಸಿರುವುದಾಗಿ ತಿಳಿದು ಬಂದಿದೆ. ಇನ್ನು ಮಾತ್ರೆಗಳನ್ನು ನುಂಗಿ ಆತ್ಮಹತ್ಯೆಗೆ ಯತ್ನಿಸಿದ ಯುವತಿ ನೀಲೋಫರ್ನ ಹೆತ್ತ ತಾಯಿಯ ಕಣ್ಣೀರು ನೋಡತೀರದಾಗಿದೆ. ಯುವತಿಗೆ ಬ್ರಿಮ್ಸ್ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ಕೊಡಿಸಲಾಗ್ತಿದೆ. ಸಂಬಳಕ್ಕಾಗಿ ಅಲೆದಾಡಿ ಸುಸ್ತಾದ ಯುವತಿ ಶನಿವಾರ ಸಂಜೆ ಮಾತ್ರೆಗಳನ್ನು ನುಂಗಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಬ್ರಿಮ್ಸ್ ಆಸ್ಪತ್ರೆ ಆಡಳಿತ ವ್ಯವಸ್ಥೆ ವಿರುದ್ಧ ಯುವತಿಯ ತಾಯಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 4 ತಿಂಗಳ ಹಿಂದೆ ನನ್ನ ಗಂಡ ನಿಧನರಾಗಿದ್ದು, ಕುಟುಂಬ ನಿರ್ವಹಣೆ ಜವಾಬ್ದಾರಿ ನನ್ನ ಮಗಳ ಮೇಲಿದೆ. ಸಂಬಳವಿಲ್ಲದೆ ಕುಟುಂಬ ನಿರ್ವಹಣೆ ಕಷ್ಟವಾಗಿದೆ ಎಂದು ಅಳಲು ತೋಡಿಕೊಂಡಿದ್ದಾರೆ. ನನ್ನ ಮಗುಳ ಹೆಸರು ನೀಲೋಫರ್ ಅದ. ನನ್ನ ಮಗುಳು ಇಲ್ಲಿ ನೌಕರಿ ಮಾಡ್ಲತ್ತಿದ್ ಹಿಡ್ದು 7 ವರ್ಷ ಐತಿ. 7 ವರ್ಷನಾಗ 11 ತಿಂಗಳದು ಪಗಾರ ಬಂದಿಲ್ಲ. ಆಮ್ಯಾಲ ತಿಂಗಳು ಚಾಲು ಆಯ್ತು, ತನಕ ಚಾಲು ಆಯ್ತು. ಆಮ್ಯಾಲ ಅವ್ರ ಪಪ್ಪ ಸತ್ತರು. 4 ತಿಂಗಳು ಆಯ್ತು. ಅವ್ರ ಪಪ್ಪ ಸತ್ತಿನ ಮ್ಯಾಗ ಈಗ 8ನೇ ತಿಂಗಳು ಅದ. ಇನ್ನ ತಕ ನನ್ನ ಮಗಳನ್ ಸ್ಯಾಲರಿ ಆಗಿಲ್ಲ. ನನ್ನ ಮಗುದು ಎಫ್ಎ ಹಿಂದ್ ತಿರುಗಿ ನನ್ನ ಮಗುದು ಚಪ್ಲಿ ಹರಿದು ವಿಶ್ವರ್ ಖಂಡ್ರೆ ಸಾಬು ಸೈನ್ ಮಾಡಿನ ಮ್ಯಾಗ ಬಿ ಅವ್ರ ತನಕ ಮಾಡ್ಲಾಕ ಘಣ್ ಬಂದಿಲ್ಲ. ಅವ್ರು ನನ್ನ ಮಗಳು ಅವ್ರದ್ದು ಕಾರಣ ಯಾರ ಹರ ಮುಜಾಹಿದ್ ಸಾಜಿದ್. ಮುಜಾಹಿದ್ ಇಲ್ಲಿ ಮಾಮೂಲಿ ಆಂಬುಲೆನ್ಸ್ ನಡೆಸ್ತಾನಮ್ಮ. ಅವ ಇಲ್ಲಿ ನೌಕರಿ ಮಾಡಲ್ಲವ. ಇಲ್ಲಿ ಬ್ರಿಮ್ಸ್ ನಾಗ ಹೆಣ್ಮಕ್ಳಿಗೆ ತಕೊಂಡು ಎಲ್ಲಿ ಅಂದು ಅಲ್ಲಿ ಜಮಾ ಮಾಡಿ ಅವ್ರಿಗೆಲ್ಲರಿಗ್ ತಕೊಂಡು ಬಗಲ ಕೂರ್ಸಿ ನಾ ಅಧ್ಯಕ್ಷ ಆಗಿದೆ ಅಂತನವ. ಅಧ್ಯಕ್ಷ ಎದುರು ಸಲಿಯಕ್ ಆಗ್ಯ ನಾವ್ ಅಧ್ಯಕ್ಷು. ಇದು ಹಾಸ್ಪಿಟಲ್ದಾಗ ಯಾರ್ ಡ್ಯೂಟಿ ಮಾಡ್ಲತ್ತಾರ ಅಂತ ಅವ್ರಿಗೆ ಗೊತ್ತಾಗಲ್ಲ. ಬಂದ್ ನೋಡಲ್ಲ. ಅವ್ರು FSR ಬಂದ್ ನೋಡಲ್ಲ, ನೋಡಿಲ್ಲ. ಅವ್ರು
ನನ್ ಮಗಳಿಗೆ ನೌಕರಿ ಸಲಿಯಾಗ ತೆಗಿತಾರಂತ ನನ್ ಮಗಳಿಗೆ ತೆಗಿತಾರಂತ. ಆಮ್ಯಾಲ ನನ್ ಮಗಳ ಮ್ಯಾಲ ತೋಲ್ ದೊಡ್ಡ ಕೇಸ್ ಮಾಡಿ ನನ್ ಮಗಳಿಗೆ ಒಳಗ್ ಮಾಡೋರ್ ಹರ ಅವ್ರು, ಒಳಗ್ ಮಾಡಿ ನೌಕರಿ ತೆಗ್ಯಾರ ಹರ ಅವ್ರು. ನನ್ ಮಗು ಏನ್ ತಿಂದಾಳೋ ನನ್ ಮಗು ನನಗ್ ಹೇಳಿಲ್. ನನ್ ಮಗು ರೋಜಾ ಇದ್ದು, ಆಮೇಲೆ ರೋಜಾ ಬಿಟ್ಟಿನ ಮ್ಯಾಲ ನಾ ಇರಲ್ ಮಮ್ಮಿ, ನಾ ಈಗ ಇರಲ್ಲ, ನಾ ಸತ್ ಹೋಗ್ತೇ, ನನಗ್ ಹಿಂಗ್ ಮಾಡ್ಯಾರ ಮಮ್ಮಿ, ನನ್ ಸರಿ ತೋಲ್ ಹತ್ಯೆ ಮಾಡ್ಲತ್ತಾರ, ಟಾರ್ಚರ್ ತೋಲ್, ಹಿಂದ್ ಬರೋದು ಟಾರ್ಚರ್, ಮುಂದ್ ಬರೋದ್ ಟಾರ್ಚರ್, ಆಕಡೆ ಹೋದು ಟಾರ್ಚರ್. ಈಗ ಅದು ಹಾಸ್ಪಿಟಲ್ದಾಗಿನ್ ನನ್ ಮಗು ಹೊರಗ್ ಬರಲ್. ಈಸ್ ಮಂದಿ ಜನ ನೌಕರಿ ಮಾಡ್ತಾರ ನನ್ ಮಗುರ್ ಬಾಳೆದಾಗ್ರ, ಯಾರ ಏನಾರ ಅಲ್ಲಿ ಶಬ್ದ್ರ ಕೇಳ್ರಿ ನನ್ನ ಮಗಡಿ. ಒಂದ್ ಮಗು ಒಬ್ಬಕಿನ ಹೆಸರು ಸವಿತಾ, ಉಸ್ಕಾ ನಾಮ್ ಸಬಾಂಜುಮ್ ಅಕ್ಕಿ ಮಾಮೂಲಿ ಏನು ಇಲ್ಲ ಅವ್ರ ಬಲ್. ಖರೆ ಅವ್ರು ಇಷ್ಟ ಧಮಕಿ ಹಾಕ್ಲತ್ತಾರ ನನ್ ಬಲ್, ಮಗುರ್ ಬಲ್ರ ಎಲ್ಲಾ ಪ್ರೂಫ್ ಇಲ್ಲೆಲ್ಲಾ ಕೆಲ್ಸ ಮಾಡ್ತಾರ, ಎಲ್ಲಾ ಬಿತ್ಕೋತಾ ಎತ್ಕೋತಾ ಬರ್ತಾರ. ಅವ್ರೇನ್ ಡ್ಯೂಟಿ ಮಾಡ್ಲಕ್ಕಿಲ್ಲ. ನನ್ ಮಗುರ್ ಮೇಲೆ ನನ್ ಮಗುರ್ದು ಏನ್ ಟಾರ್ಚರ್ ಅದ ನಿಮಗ, ಯಾಕೆ ಕೇಸ್ ಮಾಡ್ತೀರಿ ನನ್ ಮಗುರ್ ಮ್ಯಾಲ? ನೀವು ಏನ್ ಹೇಳದ್ ನನ್ಗ್ ಹೇಳದಿತ್ ನೀವು. FSR ಎಲ್ ಹರ ಇಲ್ಲಿ ಬರ್ಬೇಕು, ನನ್ ಸರಿ ಮಾತಾಡ್ಬೇಕು. अन्याय न्याय दिला देना मेरे को। FSR विश्वर साहब हमारी हेल्प बहुत ನನಗೆ ವಿಶ್ವರ್ ಸಾಬ್ ತೋಲ್ ಹೆಲ್ಪ್ ಮಾಡ್ಯಾರ. ಇಲ್ಲ ಅವ್ರೀಗ ಗೋಲಿ ಹಾಕೊಂಡಾರ, ಅವ್ ಯಾವ ಗೋಲಿ ಹಾಕೊಂಡಾರ ಅವ್ರಿಗೆ ಏನೋ ಏನ್ ಬಿ ಮಾತ್ ಬರಲ್ಲ ಹೊಂಟಾವ ಬೇವುಷರ್ ಅವ್ರು. ಎದುರ್ ಸಲುವಾಗ ನೌಕರಿ ತೆಗಿಲಾಕ ಮತ್ ಮ್ಯಾಲಿಂದ ಅವ್ರ ಮ್ಯಾಲ ಕೇಸ್ ಹಾಕದ್. ಇದು ಮುಜಾಹಿದ್ ಹಾಟ್ಯ, ಮುಜಾಹಿದ್ ಸಾಜಿದ್. ಇವ್ ಎರಡ್ ಅಣ್ತಂಬೂರ್, ಒಂದ್ ಇರ್ತಾನ FSR ಬಲ ಕಡಿ, ಒಬ್ಬ ಇರ್ತಾನ ಮಾಮ್ಲಿಸಿ ಆಂಬುಲೆನ್ಸ್ ನಡೆಸ್ತಾನ. ಅವ ಆಂಬುಲೆನ್ಸ್ ನಡ್ಸಲ್, ಒಂದ್ ಪೇಷಂಟ್ ಹೋಯಲ್ಲವ, ಇಲ್ಲೇ ಕೂಡ ಇರ್ತಾನ ಅವ ಹಾಸ್ಪಿಟಲ್ದಾಗೆ ಒಣ ರಂಡರ್ ಹಿಂತಿ. ನಂದ್ ಹೆಸರು ರಿಜ್ವಾನಾ ಬೇಗಂ ಅದ. ಇನ್ನು ನನ್ನ ಮಗಳು ಸಂಬಳ ಕೇಳಿದ್ರೆ ಆಕೆಗೆ ಧಮಕಿ ಹಾಕಿ ಮಾನಸಿಕ ಟಾರ್ಚರ್ ನೀಡಿದ್ದಾರೆ. ಹೀಗಾಗಿ ನನ್ನ ಮಗಳು ಗುಳಿಗೆ ನುಂಗಿದ್ದಾಳಿ ಎಂದು ತಾಯಿ ಕಣ್ಣೀರು ಹಾಕಿದ್ದಾರೆ. ನಮಗೆ ನ್ಯಾಯ ಕೊಡಿ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಯುವತಿಯ ತಾಯಿ ಕಣ್ಣೀರು ಹಾಕಿ ಅಳಲು ತೋಡಿಕೊಂಡಿದ್ದಾರೆ. ಚಂದ್ರಯ್ಯ ಸ್ವಾಮಿ, CTV ನ್ಯೂಸ್, ಬೀದರ್. ಪ್ರತಿ ವರ್ಷದಂತೆ 2026ನೇ ಸಾಲಿನಲ್ಲಿಯೂ ಬೆಂಗಳೂರು ಜಿಲ್ಲಾ ಪೊಲೀಸ್ ಘಟಕದಿಂದ ಡ್ರಗ್ಸ್ ಮುಕ್ತ ಕರ್ನಾಟಕ ಎಂಬ ಘೋಷವಾಕ್ಯದೊಂದಿಗೆ ರಾಜ್ಯ ಪೊಲೀಸ್ ಓಟ 2026ರ 3ನೇ ಆವೃತ್ತಿಯ 5K ಮತ್ತು 10K ಓಟದ ಕಾರ್ಯಕ್ರಮ ಮಾರ್ಚ್ 1ರಂದು ಬೆಳಗ್ಗೆ 7 ಗಂಟೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 4 ತಾಲೂಕು ಕೇಂದ್ರಗಳಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿ ವರ್ಷದಂತೆ 2026ನೇ ಸಾಲಿನಲ್ಲಿಯೂ ಬೆಂಗಳೂರು ಜಿಲ್ಲಾ ಪೊಲೀಸ್ ಘಟಕದಿಂದ ಡ್ರಗ್ ಮುಕ್ತ ಕರ್ನಾಟಕ ಎಂಬ ಘೋಷವಾಕ್ಯದೊಂದಿಗೆ ರಾಜ್ಯ ಪೊಲೀಸ್ ಓಟ 2026ರ 3ನೇ ಆವೃತ್ತಿಯ 5K ಮತ್ತು 10K ಓಟದ ಕಾರ್ಯಕ್ರಮ ಮಾರ್ಚ್ 1ರಂದು ಬೆಳಗ್ಗೆ 7 ಗಂಟೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 4 ತಾಲೂಕು ಕೇಂದ್ರಗಳಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಚಾಲನೆ ನೀಡಿದರು. ಮಾತು ಸಹ ಅವರು ಕೇಳಿದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯು ಸನ್ಮಿತ್ರ ಅಂತ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದರ ಮುಖ್ಯ ಉದ್ದೇಶ, ನಮ್ಮ ಪೊಲೀಸ್ ನಿನ್ನೆ ಸಹ ಸ್ಪೆಷಲ್ ಡ್ರೈವ್ ಮಾಡಿದ್ವಿ. ಮನೆ ಮನೆಗೆ ಭೇಟಿ ನೀಡಿ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ಮತ್ತು ಅವರ ವಾತಾವರಣ ಹೆಂಗಿದೆ, ಮಕ್ಕಳೇನಿದ್ದಾರೆ, ಈ ದುಶ್ಚಟಗಳಿಗೆ ಏನಾದರೂ ಬಲಿಯಾಗಿದ್ದಾರೆ ಎಂಬ ಎಲ್ಲ ಮಾಹಿತಿ ತಗೊಂಡು ಆ ರೀತಿ ದುಶ್ಚಟಗಳಿಗೆ ಒಳಗಾಗಿದ್ದರೆ ಅವರ ಮನಸ್ಸನ್ನು ಪರಿವರ್ತನೆ ಮಾಡಲಿಕ್ಕೆ ಮನೋವೈದ್ಯರ ಹತ್ರ ಕರ್ಕೊಂಡು ಹೋಗ್ತಕ್ಕಂಥದ್ದು, ಡಿ ಅಡಿಕ್ಷನ್ ಸೆಂಟರ್ ಕರ್ಕೊಂಡು ಹೋಗಿ ಅವ್ರಿಗೆ ಚಿಕಿತ್ಸೆ ಕೊಡ್ತಕ್ಕಂಥದ್ದು, ಮತ್ತು ಅವರು ಯಾವ ಪರಿಸ್ಥಿತಿಯಲ್ಲಿ ಅದಕ್ಕೆ ಅಡಿಕ್ಟ್ ಆದರು, ಅವರ ಸ್ನೇಹಿತರು ಯಾರು ಇತ್ಯಾದಿಗಳೆಲ್ಲ ಮನಗೊಂಡು ಅವ್ರನ್ನ ಮತ್ತೆ ಸರಿದಾರಿಗೆ ತಗೊಂಡು ಬರೋದು ಆ ಸನ್ಮಿತ್ರ ಕಾರ್ಯಕ್ರಮದ ಉದ್ದೇಶ ಆಗಿರ್ತದೆ.
ಡ್ರಗ್ ಮುಕ್ತ ಕರ್ನಾಟಕ ಅಭಿಯಾನದ ರಾಜ್ಯ ಪೊಲೀಸ್ ಓಟಕ್ಕೆ ದೊಡ್ಡಬಳ್ಳಾಪುರ ಟೌನ್ನ ಅಂಬೇಡ್ಕರ್ ವೃತ್ತದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಚಾಲನೆ ನೀಡಿ ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭವಾಗಿ ಕೊಂಗಾಡಿಯಪ್ಪ ಕಾಲೇಜು ಮೈದಾನದಲ್ಲಿ ಮುಕ್ತಾಯಗೊಂಡಿತು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಸದಾ ಸೌಮ್ಯ ಸ್ವಭಾವಕ್ಕೆ ಹೆಸರಾಗಿರುವ ಎಂದಿಗೂ ಎಲ್ಲೆ ಮೀರದ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಇದೇ ಮೊದಲ ಬಾರಿಗೆ ಬೆಂಕಿ ಉಗುಳಿದ್ದಾರೆ. ನನ್ನ ಶಾಸಕತ್ವದ 13 ವರ್ಷದಲ್ಲಿ ನಾನು ಸೇವೆ ಮಾಡುವ ಮೂಲಕ ಕ್ಷೇತ್ರದ ಜನತೆಯ ಅಭ್ಯುದಯಕ್ಕಾಗಿ ಶ್ರಮಿಸುತ್ತಿದ್ದೇನೆ. ನಾನೆಂದೂ ರಾಜಕೀಯ ಮಾಡಲಿಲ್ಲ. ನಿನ್ನ ಹಾಗೆ ಕಚಡ ರಾಜಕೀಯ ಮಾಡಿದ್ರೆ ಕ್ಷೇತ್ರದಲ್ಲಿ ಕಾಲಿಡಲು ಸಾಧ್ಯವಾಗ್ತಿರ್ಲಿಲ್ಲ. ಜನರಿಂದ ತಿರಸ್ಕರಿಸಲ್ಪಟ್ಟಿದ್ರು. ಅಡ್ಡದಾರಿಯಲ್ಲಿ ಶಾಸಕನಾಗುವ ಪ್ರಯತ್ನದಲ್ಲಿ ನನಗೆ ಮತ್ತು ಕ್ಷೇತ್ರದ ಜನತೆಗೆ ನೋವು ನೀಡಿದ್ದು ದೇವರು ಮತ್ತು ಜನರ ಶಾಪ ನಿನಗೆ ತಟ್ಟದೇ ಬಿಡಲ್ಲ ಎಂದು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಮುನಿರಾಜುಗೆ ಎಚ್ಚರಿಕೆ ನೀಡಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ತಡೆಯಾಜ್ಞೆ ಪಡೆದ ನಂತರ ತಮ್ಮ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಅದ್ಧೂರಿ ಸ್ವಾಗತ ಕೋರಿದ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನತಾ ನ್ಯಾಯಾಲಯದ ತೀರ್ಪು ಅಂತಿಮ. ಜನಾದೇಶವನ್ನ ಒಪ್ಪಿಕೊಳ್ಳದಿರುವವರು ದೇಶದ ಸಂವಿಧಾನದ ಮೇಲೆ ಗೌರವ ಇಲ್ಲ ಎಂದು ಅರ್ಥ. ತಾಂತ್ರಿಕ ಅಂಶದ ಆಧಾರದ ಮೇಲೆ ಕೋರ್ಟ್ ಮೆಟ್ಟಿಲು ಹತ್ತಿ ಅಡ್ಡದಾರಿಯಲ್ಲಿ ಶಾಸಕನಾಗುವ ನಿಮ್ಮ ಪ್ರಯತ್ನ ಕ್ಷೇತ್ರದ ಜನತೆಗೆ ಮಾಡಿದ ಅಪಮಾನ. ನಿಮಗೆ ತಾಕತ್ತು ಇದ್ದರೆ, ಗಂಡಸಾಗಿದ್ದರೆ ಮುಂದೆ ಬರುವ ಚುನಾವಣೆಯಲ್ಲಿ ನನ್ನ ಎದುರು ಸ್ಪರ್ಧಿಸಿ ಗೆಲ್ಲು ನೋಡೋಣ ಎಂದು ಸವಾಲು ಎಸೆದರು. ಜನರಿಂದ ತಿರಸ್ಕರಿಸಲ್ಪಟ್ಟು ಚುನಾವಣೆಗಳಲ್ಲಿ ಸೋತವರು ಸಣ್ಣಪುಟ್ಟ ವಿಚಾರಗಳನ್ನ ಇಟ್ಟುಕೊಂಡು ಕೋರ್ಟ್ ಮೆಟ್ಟಿಲು ಹತ್ತಿದ್ರೆ ಪ್ರತಿಯೊಬ್ಬರೂ ಇದನ್ನೇ ಮಾಡ್ತಾರೆ. ಕಚಡ ರಾಜಕೀಯ ಮಾಡುವವರನ್ನ ದೇವರು ಮೆಚ್ಚೋದಿಲ್ಲ. ಜನರ ಆಶೀರ್ವಾದ ಪಡೆಯಬೇಕೇ ಹೊರತು ಅಡ್ಡದಾರಿಗಳನ್ನ ಹುಡುಕಬಾರದು. ನಿನ್ನ ಹಾಗೆ ಕಚಡ ರಾಜಕೀಯ ಮಾಡಲು ನಾನು ಪ್ರಾರಂಭಿಸಿದ್ರೆ ನೀನು ಕ್ಷೇತ್ರಕ್ಕೂ ಕಾಲಿಡಲು ಆಗೋದಿಲ್ಲ. ನನ್ನ ಬೆಂಬಲಿಗರಿಗೆ ಅಂತಹ ಕೀಳುಮಟ್ಟದ ರಾಜಕೀಯ ನಾನು ಕಲಿಸಿಲ್ಲ. ಅದಕ್ಕಾಗಿ ಅವರು ನಿನ್ನ ವಿರುದ್ಧ ಪ್ರತಿಭಟಿಸದೆ ಕಷ್ಟಕಾಲದಲ್ಲಿ ದೇವರ ಮೊರೆ ಹೋಗಿದ್ದರು ಎಂದರು. ಕಳೆದ 1 ವಾರದಿಂದ ಸಂಕಷ್ಟದ ಸಮಯದಲ್ಲಿ ಕ್ಷೇತ್ರದ ಜನತೆ ತೋರಿದ ಪ್ರೀತಿ, ನೀಡಿದ ನೈತಿಕ ಬೆಂಬಲ, ನನಗಾಗಿ ನಿತ್ಯ ದೇವಾಲಯಗಳಲ್ಲಿ ಸಲ್ಲಿಸಿದ ಪೂಜೆ ನೋಡಿದ್ರೆ 100 ಜನ್ಮವಾದರೂ ಕ್ಷೇತ್ರದ ಜನತೆಯ ಋಣ ತೀರಿಸಲು ಆಗುವುದಿಲ್ಲ. ನಾನು ಶಾಸಕನಿರಲಿ ಇಲ್ಲದಿರಲಿ, ನನ್ನ ಉಸಿರು ಇರುವವರೆಗೂ ನಿಮ್ಮ ಸೇವೆ ಸಲ್ಲಿಸುತ್ತೇನೆ. ನನಗಾಗಿ ಅನೇಕರು ಕಣ್ಣೀರು ಹಾಕಿದಾಗ ಹೃದಯ ತುಂಬಿ ಬಂದಿದೆ. ತೋರುತ್ತಿರುವ ಅಭಿಮಾನ ವರ್ಣಿಸಲು ನನ್ನ ಬಳಿ ಪದಗಳೇ ಇಲ್ಲ. ನಿಮ್ಮ ಪಾದಗಳಿಗೆ ನಮಸ್ಕರಿಸುತ್ತೇನೆ ಎಂದು ಭಾವುಕರಾದರು. ಎಲ್ಲರಿಗೂ ನಮಸ್ಕರಿಸಿ, ಈ ದಿನ ಏನ್ ತಾವೆಲ್ಲ ನನ್ನ ಮೇಲೆ ಒಂದು ಪ್ರೀತಿ ಇಟ್ಟು ಇಷ್ಟು ಜನ ಬಂದಿದ್ದೀರಲ್ಲ, ತಮ್ಗೆಲ್ಲರಿಗೂ ಪಾದಗಳಂತೂ ನಮಸ್ಕರಿಸ್ತೀನಿ. ಫಸ್ಟ್ ಅಂತ ಕಷ್ಟ ಈ ವಾರ 10 ದಿವಸದಲ್ಲಿ ಯಾವ ಹಳ್ಳಿಯಲ್ಲಿ ನೋಡಿದ ದೇವಸ್ಥಾನ ನೋಡಿದ್ರು ಪೂಜೆ ನಮ್ಮ ಸುಬ್ಬಾರೆಡ್ಡಿಗೆ ಒಳ್ಳೇದಾಗ್ಲಿ ಅಂತ. ಎಲ್ಲಿ ನೋಡಿದ್ರು ಯಾವ ದೇವಸ್ಥಾನಕ್ಕೆ ಪ್ರತಿಯೊಬ್ರು ಒಂದೊಂದು ದೇವಸ್ಥಾನಕ್ಕೆ ಹೋಗಿ ಅರಿಕೆ ಮಾಡ್ಕೊತ ಫಲ ಇವತ್ತು ಸುಪ್ರೀಂ ಕೋರ್ಟ್ ನಮ್ಗೆ ಸ್ಟೇ ಆದೇಶ ಕೊಟ್ಟಿದೆ. ಖಂಡಿತವಾಗ್ಲೂ ನನಗಂತೂ ನಿಮ್ಮ ಋಣ ಹೇಗೆ ತೀರ್ಸ್ಕೋಬೇಕು ಅಂತ 1 ವಾರದಿಂದ ನಿಜವಾಗ್ಲೂ, ಯಾಕಂದ್ರೆ ಸಾಮಾನ್ಯವಾಗಿ ಚುನಾವಣಾ ಸಮಯದಲ್ಲಿ ಕೆಲವು ಘಟನೆಗಳಾಗುತ್ತೆ. ಆದ್ರೆ ಇಂಥ ಒಂದು ಕಷ್ಟ ಕಾಲದಲ್ಲಿ ತಾವು ನನ್ನ ಬೆನ್ನಿಗೆ ನಿಂತಿದ್ದು ನೋಡಿದ್ರೆ ನನ್ನ ಜೀವಮಾನದಲ್ಲೇ ನಿಮ್ಮನ್ನು ಮರೆಯಕ್ಕೆ ಸಾಧ್ಯ ಇಲ್ಲ. ನಿಜವಾಗ್ಲೂ ನಾನು ನೋಡ್ತಾ ಇದ್ದೆ ದಿನ ವಾಟ್ಸಪ್ಗಳಲ್ಲೂ ಅಲ್ಲಿ ಇಲ್ಲೂ ಮೀಡಿಯಾಗಳಲ್ಲಿ ಪ್ರತಿಯೊಬ್ಬರು ನಮ್ಮ ಅಣ್ಣನಿಗೆ ಆಗ್ಬಾರ್ದಾಗಿತ್ತು, ನಮ್ಮನ್ನ ಯಾರಿಗೂ ತೊಂದರೆ ಮಾಡಿರ್ಲಿಲ್ಲ, ಈಗ ಹೆಂಗ್ ಮಾಡ್ದ ಇವನು ಅಂತ. ನಿಜವಾಗ್ಲೂ ನಿಮ್ಮ ಒಂದು ಪೂಜೆ, ನಿಮ್ಮ ಒಂದು ಶಾಪ ವಿರೋಧಿಗಳು ತಟ್ಟಿರುತ್ತೆ. ನಾನು ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ವಿರೋಧಿಗಳಿಗೆ. ಆಯ್ತು, ನೀವು ನಂದು ಡಿಸ್ಕ್ವಾಲಿಫೈ ಮಾಡಿದ್ರಿ, ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೆ, ಬಾಯಿಗೆ ಬಂದಂಗೆ ನೀವು ಮಾತನಾಡ್ತಾ ಇದ್ದೀರಾ. ನಿಮ್ಗೆ ಏನಾದ್ರು ಸತ್ಯ ಇದೆಯಾ ಅದರಲ್ಲಿ? ಏನಾದ್ರು ನಿಜಾಂಶ ಇದೆಯಾ ಅದರಲ್ಲಿ? ಸುಬ್ಬಾರೆಡ್ಡಿ ಭ್ರಷ್ಟಾಚಾರ ಯಾವ್ದು ಭ್ರಷ್ಟಾಚಾರ ಮಾಡಿದ್ದೀನಿ? ನಾನು ನಂಬಿರೋ ದೇವರ ಅಂತ ಹೇಳ್ತೀನಿ. ನಾನು 1 ರೂಪಾಯಿ ಇಲ್ಲೂ ಭ್ರಷ್ಟಾಚಾರ ಮಾಡಿಲ್ಲ. ನಾನು
ಯಾವುದೇ ಒಂದು ಪ್ರೆಸ್ ಮೀಟ್ ಮಾಡಿ ಅವ್ರಿಗೆ ಮಾತನಾಡ್ಲಿ. ಯಾಕಂದ್ರೆ ನಮ್ಮ ಜನ, ನಮ್ಮ ಅಣ್ಣ ತಮ್ಮಂದರು, ನೀವು ನಮ್ಮ ಮನೆಯವ್ರು, ನಿಮ್ಗೆ ಹೇಳ್ಬೇಕಾದ ಕರ್ತವ್ಯ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸುಪ್ರೀಂ ಕೋರ್ಟ್ ಸ್ಟೇ ನೀಡಿದ ನಂತರ ಭಾಗ್ಯನಗರಕ್ಕೆ ಆಗಮಿಸಿದ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿರವರನ್ನ ತಾಲೂಕಿನ ಗಡಿ ಹೆದ್ದಾರಿ 44ರ ಕೋಮಲ್ ಗಾರ್ಡನ್ ಹೋಟೆಲ್ ಬಳಿ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತಿಸಿದರು. ಅಭಿಮಾನ ತೋರುತ್ತಿದ್ದ ಕಾರ್ಯಕರ್ತರನ್ನ ನಿಯಂತ್ರಣ ಮಾಡುವುದು ಪೊಲೀಸರಿಗೆ ಹರಸಾಹಸವಾಯಿತು. ಅಕ್ಷರಶಃ ಅಭಿಮಾನದ ಮಳೆಯನ್ನೇ ಸುರಿಸಿದ್ರು ಎಂದರೆ ತಪ್ಪಾಗಲಾರದ. ಹೂವಿನ ಹಾರ, ತುರಾಯಿಗಳ ರಾಶಿಯ ಹೋಟೆಲ್ ಆವರಣದಲ್ಲಿ ಕಂಡುಬಂದಿತು. ಸಿಹಿ ಮತ್ತು ವಿವಿಧ ದೇವಾಲಯಗಳಿಂದ ತಂದಿದ್ದ ಪ್ರಸಾದವನ್ನ ಹಂಚಲಾಯಿತು. ನೂರಾರು ಕಾರುಗಳಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿರವರನ್ನ ಹಿಂಬಾಲಿಸಿಕೊಂಡು ಬಂದಿತ್ತು. ಬೃಹತ್ ಕಾರ್ ರ್ಯಾಲಿ ಮಾಡಿದಂತಿತ್ತು. ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಅಭಿಮಾನಿಗಳು ಕಾರು ನಿಲ್ಲಿಸಿ ಶಾಸಕ ಸುಬ್ಬಾರೆಡ್ಡಿರವರಿಗೆ ಹಾರಗಳನ್ನು ಹಾಕಿ ಅಭಿನಂದಿಸುತ್ತಿದ್ದು ಸಾಮಾನ್ಯವಾಗಿತ್ತು. ಪಟ್ಟಣದ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಮನೆ ಬಳಿ ಜನಸಾಗರವೇ ಸೇರಿತು. ವಿಶೇಷವಾಗಿ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಅನುಕೂಲಗಳನ್ನು ಪಡೆದ ಬಡವರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಶಾಸಕರಿಗೆ ತಮ್ಮ ಪ್ರೀತಿ ಹಾರೈಕೆ ನೀಡುತ್ತಿದ್ದುದು ವಿಭಿನ್ನ ಸನ್ನಿವೇಶ ಕಂಡುಬಂತು. ಪಕ್ಷದ ಮುಖಂಡರು, ಕಾರ್ಯಕರ್ತರು ಮತ್ತು ಜನಸಾಮಾನ್ಯರಿಗೆ ಧೈರ್ಯವನ್ನ ತುಂಬಿದ ಶಾಸಕರು ನಿಮ್ಮೊಂದಿಗೆ ಸದಾ ಇರುತ್ತೇನೆ ಎಂದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ 49ನೇ ವರ್ಷದ ಮಹೋತ್ಸವ ಪ್ರಯುಕ್ತ ತಿರುಕಲ್ಯಾಣೋತ್ಸವ ಹಾಗೂ ಬ್ರಹ್ಮರಥೋತ್ಸವವನ್ನು ಮಾರ್ಚ್ 1, 2026ರಿಂದ 5, 2026 ಮಾರ್ಚ್ 5 ದಿನಗಳ ವಿವಿಧ ಪೂಜೆ ಕೈಂಕರ್ಯಗಳು ಚಿಕ್ಕಬಳ್ಳಾಪುರ ತಾಲೂಕು ಚಿಕ್ಕಕಾಡಿಗನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಮಾರ್ಚ್ 1ರಂದು ಸಂಜೆ 6 ಗಂಟೆಗೆ ಗಂಗೆ ಪೂಜೆ, ಧ್ವಜಾರೋಹಣ ಹಾಗೂ ಹೋಮಗಳು ನಡೆಯಲಿದೆ. ಮಾರ್ಚ್ 2ರಂದು ಸಂಜೆ 7 ಗಂಟೆಗೆ ಕಲ್ಯಾಣೋತ್ಸವ ಹಾಗೂ ಗ್ರಾಮ ದೇವತೆ ಶ್ರೀ ಕಾಳಮ್ಮ ದೇವಿಯ ಹಸಿ ಕರಗ ಮಹೋತ್ಸವ. ಮಾರ್ಚ್ 3ರಂದು ಮಧ್ಯಾಹ್ನ 12 ಗಂಟೆಗೆ ಬ್ರಹ್ಮರಥೋತ್ಸವ ಹಾಗೂ ದೀಪೋತ್ಸವ. ಮಹಾಶ್ರೀ ಡಾಕ್ಟರ್ ಶ್ರೀ 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 ಆನಂದ ಗುರೂಜಿ ಅವರಿಂದ ಪ್ರವಚನ ಹಾಗೂ ಅನ್ನ ಸಂತರ್ಪಣೆ. ನಂತರ ಸಂಜೆ 7 ಗಂಟೆಗೆ ತುಮಕೂರು ಸಂಗೀತ ಈವೆಂಟ್ಸ್ನ ಆರ್ಕೆಸ್ಟ್ರಾ ಹಾಗೂ ಗ್ರಾಮದೇವತೆ ಶ್ರೀ ಕಾಳಮ್ಮ ದೇವಿಯ ಹೂವಿನ ಕರಗ ಮಹೋತ್ಸವ ಇರುತ್ತದೆ. ಮಾರ್ಚ್ 4ರಂದು ಸಂಜೆ 5 ಗಂಟೆಗೆ ಒನಕೆ ಕರಗ ಮಹೋತ್ಸವ. ನಂತರ 7 ಗಂಟೆಗೆ ಪಲ್ಲಕ್ಕಿ ಉತ್ಸವ ಇರುತ್ತದೆ. ಮಾರ್ಚ್ 5ರಂದು ಕೊನೆಯ ದಿನ ಬೆಳಗ್ಗೆ 10:30ಕ್ಕೆ ವಸಂತೋತ್ಸವ ಕಾರ್ಯಕ್ರಮಗಳು ನಡೆಯಲಿದೆ. ಹೀಗೆ 5 ದಿನಗಳು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯದಲ್ಲಿ ವಿವಿಧ ಕಾರ್ಯಕ್ರಮಗಳು ಆಯೋಜಿಸಲಾಗಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಚಿಕ್ಕಕಾಡಿಗನಹಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸೇವಾ ಮಂಡಳಿ ವತಿಯಿಂದ ಸರ್ವರಿಗೂ ಆದರದ ಸ್ವಾಗತ ಕೋರಲಾಗಿದೆ. ಅಕ್ಷರ ಕಿಡ್ಸ್ ಪ್ರೀ ಸ್ಕೂಲ್, IDSMT ಲೇಔಟ್, ಮೈನ್ ರೋಡ್, APMC ಯಾರ್ಡ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27 ಶೈಕ್ಷಣಿಕ ವರ್ಷದ ಪ್ರಿ-KG, LKG, UKG ಪ್ರವೇಶಗಳು ಆರಂಭವಾಗಿವೆ. ಚಿಕ್ಕ ನಕ್ಷತ್ರಗಳಿಗೆ ಸಂತೋಷದ ಜಗತ್ತು. ಪ್ರೀತಿ, ಕಲಿಕೆ ಮತ್ತು ಆಟ ಎಲ್ಲವೂ ಒಂದೇ ಸ್ಥಳದಲ್ಲಿ. ಪೋಷಕರು ನಮ್ಮ ಶಾಲೆಯನ್ನ ಏಕೆ ಇಷ್ಟಪಡುತ್ತಾರೆ ಗೊತ್ತಾ? ಮಕ್ಕಳನ್ನ ನಮ್ಮದೇ ಮಕ್ಕಳಂತೆ ಕಾಳಜಿ ವಹಿಸುತ್ತೇವೆ. ಪ್ರಕಾಶಮಾನ ಮತ್ತು ಆಕರ್ಷಕ ತರಗತಿ ಕೊಠಡಿಗಳು, ಪ್ರತ್ಯೇಕ ಹಾಗೂ ಸುರಕ್ಷಿತ ಆಟದ ಮೈದಾನ, ಶಾಲಾ ಕಾರ್ಯಕ್ರಮಗಳು ಮತ್ತು ಆಚರಣೆಗಳಿಗೆ ವಿಶೇಷ ಸಭಾಂಗಣ, ಪ್ರತಿಯೊಂದು ಮಗುವು ವಿಶೇಷವೆಂದು ಭಾವಿಸುವಂತೆ ವಿಶೇಷ ಜನ್ಮದಿನ ಆಚರಣೆ, ಮನರಂಜನೆಯೊಂದಿಗೆ ಕಲಿಕೆಗೆ ಟಿವಿ ಸೌಲಭ್ಯ ಮತ್ತು ಪಠ್ಯಾಧಾರಿತ ಶೈಕ್ಷಣಿಕ ವಿಡಿಯೋಗಳು, ಸಂತೋಷದ ಕಲಿಕೆಗೆ ವಿಭಿನ್ನ ಆಟಿಕೆಗಳು ಮತ್ತು ಆಟದ ಸಾಮಗ್ರಿಗಳು, ಅತ್ಯಂತ ಅರ್ಹತೆ ಹೊಂದಿರುವ ಮತ್ತು ಅನುಭವಿ ಶಿಕ್ಷಕರು, ಕಾಳಜಿಯುತ ಮತ್ತು ತರಬೇತಿ ಪಡೆದ ಕೇರ್ಟೇಕರ್ ಸಿಬ್ಬಂದಿ, ಸ್ವಚ್ಛ, ಸುರಕ್ಷಿತ ಮತ್ತು ಆರೋಗ್ಯಕರ ಶೌಚಾಲಯಗಳು,
ವಿಶೇಷ ಪ್ರವೇಶ ಆಫರ್ಗಳು. ಶಾಲಾ ಶುಲ್ಕದಲ್ಲಿ 20% ರಿಯಾಯಿತಿ. ಚಿಕ್ಕಬಳ್ಳಾಪುರದ ಎಲ್ಲ 31 ವಾರ್ಡ್ಗಳಿಂದ ಫ್ರೀ ಟ್ರಾನ್ಸ್ಪೋರ್ಟೇಷನ್ಗಾಗಿ ವಾಹನದ ಸೌಲಭ್ಯ. ಮಕ್ಕಳನ್ನ ಸುರಕ್ಷಿತವಾಗಿ ಡೋರ್ ಸ್ಟೆಪ್ ಪಿಕಪ್ ಅಂಡ್ ಡ್ರಾಪ್ ಮಾಡ್ತೀವಿ. ಇನ್ನೇಕೆ ತಡ, ಹಿಂದೆ ನಿಮ್ಮ ಮಗುವನ್ನ ದಾಖಲೆ ಮಾಡಿ. ವಿವರಗಳಿಗೆ ಸಂಪರ್ಕಿಸಿ ಅಕ್ಷರ ಕಿಡ್ಸ್ ಪ್ರೀ ಸ್ಕೂಲ್, IDSMT ಲೇಔಟ್, ಮೈನ್ ರೋಡ್, APMC ಯಾರ್ಡ್ ಹಿಂಭಾಗ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9741498945 9880190538. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543 8660423443 9845527729 8050513927. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ನಂಜನಗೂಡು ತಾಲೂಕಿನ ಬೊಕ್ಕಹಳ್ಳಿ ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ಮೈಸೂರು ಮಹಾರಾಜ ಕಾಲೇಜು ಹಾಗೂ ವಿವಿ ಸಂಜೆ ಕಾಲೇಜಿನಿಂದ ರಾಷ್ಟ್ರೀಯ ಸೇವಾ ಯೋಜನೆ ವಿಶೇಷ ವಾರ್ಷಿಕ ಶಿಬಿರದ ಸಮಾರೋಪ ಸಮಾರಂಭ ಆಯೋಜಿಸಲಾಗಿತ್ತು. ನಂಜನಗೂಡು ತಾಲೂಕಿನ ಬೊಕ್ಕಹಳ್ಳಿ ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ಮೈಸೂರು ಮಹಾರಾಜ ಕಾಲೇಜು ಹಾಗೂ ವಿವಿ ಸಂಜೆ ಕಾಲೇಜಿನಿಂದ ರಾಷ್ಟ್ರೀಯ ಸೇವಾ ಯೋಜನೆ ವಿಶೇಷ ವಾರ್ಷಿಕ ಶಿಬಿರದ ಸಮಾರೋಪ ಸಮಾರಂಭ ಆಯೋಜಿಸಲಾಗಿತ್ತು. ಹುಳಿಮಾವು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಲ್ಕುಂಡಿ ಮಹದೇವಸ್ವಾಮಿ ಮಾತನಾಡಿ, ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಬದುಕನ್ನು ಹೇಗೆ ಕಟ್ಟಿಕೊಳ್ಳಬೇಕು, ಜೀವನವನ್ನು ಹೇಗೆ ನಿಭಾಯಿಸಬೇಕೆಂದು ಕಲಿಸುತ್ತದೆ. 7 ದಿನಗಳ ಕಾಲ ನಡೆದ ಶಿಬಿರದಲ್ಲಿ ಕಲಿತಿರುವುದನ್ನು ಜೀವನದುದ್ದಕ್ಕೂ ಪಾಲನೆ ಮಾಡಿಕೊಂಡು ಹೋಗಬೇಕು. ಭಾವನೆಗಳನ್ನು ಇಟ್ಟುಕೊಂಡು ಸುಖ ದುಃಖಗಳನ್ನು ಹಂಚಿಕೊಳ್ಳುತ್ತಾ ಸಾಗುವುದೇ ಜೀವನವಾಗಿದೆ. ಮಹಾರಾಜ ಕಾಲೇಜಿನ ವಿದ್ಯಾರ್ಥಿಗಳು ಬೊಕ್ಕಹಳ್ಳಿ ಗ್ರಾಮದಲ್ಲಿ ಕುಟುಂಬಗಳ ಸಮೀಕ್ಷೆ ನಡೆಸಿ ಜನರ ಕುಂದು ಕೊರತೆ ಮತ್ತು ಸಮಸ್ಯೆಗಳ ಬಗ್ಗೆ ಸರ್ವೆ ನಡೆಸಿ ನಮ್ಮ ಗ್ರಾಮ ಪಂಚಾಯಿತಿಗೆ ವರದಿಯನ್ನ ನೀಡಿದ್ದಾರೆ ಎಂದರು.
ಬೆಳಗ್ಗೆ ನಿಮ್ಮ ಚಾಟ್ ನೋಡ್ತಾ ಇದ್ದೆ 5:30ಗೆ ಎದ್ದೇಳ್ಬೇಕಂತ. ಅಷ್ಟು ಸಾಧಾರಣವಾಗಿ ನಿಮ್ಮ ಮನೆಗಳಲ್ಲಿ ನೀವು ಎದ್ದೇಳಿರಲ್ಲ. ಯೂಶುವಲಿ ಯಾರು ಎದ್ದೇಳಿರ್ಲಿಕ್ಕಿಲ್ಲ. ನಾನು ಹಂಗೆ ಶಿಬಿರಾರ್ಥಿಯಾಗಿ ಹೋಗಿದ್ದೆ. 5:30ಗೆ ನಮ್ಮ ಮನೇಲಿ ನಾವು ಯಾವತ್ತೂ ಎದ್ದಿಲ್ಲ. ಇಲ್ಲಿ ನಿಮ್ಗೆ ಅದೊಂದು ಡಿಸಿಪ್ಲಿನ್ ಕಲಿಸಿದ್ದಾರೆ. ಸೊ ಅದನ್ನ ಮುಂದುವರೆಸಿದ್ರೆ ನಿಮ್ಗೆ ಫ್ಯೂಚರ್ ಅಲ್ಲಿ ಲಾಭ, ಎಜುಕೇಶನ್ ಅನುಕೂಲ ಆಗುತ್ತೆ. ಎರಡನೇದಾಗಿ ನೀವು ಈ ತರ ಎಲ್ಲ ಕ್ರಿಯೇಟಿವ್ನೆಸ್, ಏನು ರಂಗೋಲಿ ಹಾಕೋದಿರ್ಲಿ, ಒಂದು ಬೊಕೆ ತಯಾರು ಮಾಡೋದಿರ್ಲಿ, ಒಂದು ಪೇಪರ್ ಕಟಿಂಗ್ಸ್ ಇರ್ಲಿ, ಏನಿಲ್ಲಿ ಲೋಕಲ್ ಅಲ್ಲಿ ಏನ್ ವಸ್ತುಗಳು ಸಿಗುತ್ತೆ ಅದನ್ನ ನೀವು ಕ್ರಿಯೇಟಿವ್ ಆಗಿ ಏನಾದ್ರು ಬಳಸ್ಕೊಳ್ಳಕ್ಕೆ ಸಾಧ್ಯತೆ ಇದೆ. ಅದನ್ನು ಕಲ್ತಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಮತ್ತೆ ನಿಮ್ ಚಾರ್ಟ್ ಪ್ರಕಾರ ತುಂಬಾ ಜನ ಎಕ್ಸ್ಪರ್ಟ್ಸ್ ಬಂದು ಪಾಠ ಮಾಡಿದ್ದಾರೆ. ನಿಮ್ಗೆ ಎಲ್ಲಾ ವಿಭಾಗದಲ್ಲೂ ಎಕ್ಸ್ಪರ್ಟ್ಸ್ ಬಂದಿದ್ದಾರೆ ಇಲ್ಲಿ ತುಂಬಾ ಜನ. ಅವರೆಲ್ಲ ಪ್ರತಿದಿನ ನಿಮ್ಗೊಂದೊಂದು ವಿಚಾರಗಳನ್ನ ಹೇಳಿದ್ದಾರೆ. ಅದ್ರ ಬಗ್ಗೆ ಸಾಕಷ್ಟು ನೂರು ಭಾಗ ಇಲ್ಲ ಅಂದ್ರೂ ಸ್ವಲ್ಪ ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಈ ವರದಿಯ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಬಜೆಟ್ ತಯಾರಿಸಿ ಅನುದಾನಗಳನ್ನು ನೀಡಿ ಗ್ರಾಮವನ್ನು ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇವೆ. ಈಗಾಗಲೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎನ್ಎಸ್ಎಸ್ ವಿದ್ಯಾರ್ಥಿಗಳಿಂದಲೇ 4,000 ಹಸಿಕಸ ಮತ್ತು ಒಣಕಸ ವಿಂಗಡಿಸುವ ಬಕೆಟ್ಗಳನ್ನು ವಿತರಣೆ ಮಾಡಿದ್ದೇವೆ. ಕಂದಾಯ ಮುಕ್ತ ಮಾಡುವ ಗುರಿಯನ್ನ ಹೊಂದಿದ್ದೇವೆ. ಸಾಮಾಜಿಕ ಸೇವೆಯನ್ನ ಮಾಡುವಲ್ಲಿ ಮಹಾರಾಜ ಕಾಲೇಜಿನ ವಿದ್ಯಾರ್ಥಿಗಳ ಪಾತ್ರ ತುಂಬಾ ಮಹತ್ವವಾಗಿದ್ದು, ಎನ್ಎಸ್ಎಸ್ ಬಳಸಿಕೊಂಡು ತೋಪು ನಿರ್ಮಾಣ, ಸ್ಮಶಾನಗಳ ಅಭಿವೃದ್ಧಿ, ಗ್ರಾಮಗಳ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುತ್ತದೆ. ಬೊಕ್ಕಹಳ್ಳಿ ಗ್ರಾಮವನ್ನು ಶೂಟಿಂಗ್ ಸ್ಪಾಟ್ ಮಾಡಬೇಕೆಂದು ಪಣ ತೊಟ್ಟಿದ್ದೇವೆ ಎಂದರು. ಕಾರ್ಯಕ್ರಮದಲ್ಲಿ ಮಹಾರಾಜ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ವಿ ಷಣ್ಮುಗಂ ಅಧ್ಯಕ್ಷತೆಯನ್ನು ವಹಿಸಿದ್ರು. ವಿವಿಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಮತ್ತು ಬಹುಮಾನಗಳನ್ನು ವಿತರಿಸಲಾಯಿತು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡ. ಶಿಡ್ಲಘಟ್ಟ ತಾಲೂಕಿನ ಮಳ್ಳೂರು ಗೌರಮ್ಮ ಮಲ್ಲಶೆಟ್ಟಿ ಆರೋಗ್ಯ ಕೇಂದ್ರದಲ್ಲಿ ಭಾನುವಾರ ಬೆಂಗಳೂರಿನ ರಾಮಯ್ಯ ಆಸ್ಪತ್ರೆ ಸಹಯೋಗದಲ್ಲಿ ಗೌರಮ್ಮ ಅವರ 8ನೇ ವರ್ಷದ ಪುಣ್ಯ ಸ್ಮರಣೆ ಪ್ರಯುಕ್ತ ಕಿಡ್ನಿ ಮತ್ತು ಮೂತ್ರಕೋಶದ ಉಚಿತ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ಶಿಡ್ಲಘಟ್ಟ ತಾಲೂಕಿನ ಮಳ್ಳೂರಿನ ಗೌರಮ್ಮ ಮಲ್ಲಶೆಟ್ಟಿ ಆರೋಗ್ಯ ಕೇಂದ್ರದಲ್ಲಿ ಕಿಡ್ನಿ ಮತ್ತು ಮೂತ್ರಕೋಶದ ಉಚಿತ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ರಾಮಯ್ಯ ಆಸ್ಪತ್ರೆಯ ಕಿಡ್ನಿ ಮತ್ತು ಮೂತ್ರಕೋಶ ವಿಭಾಗದ ತಜ್ಞ ವೈದ್ಯ ಡಾಕ್ಟರ್ ಪೂವಾಡ ಸಂದೀಪ್ ಮಾತನಾಡಿ, ಈ ದಿನ ಹೆಣ್ಣು ಮಕ್ಕಳಿಗೆ ಕಿಡ್ನಿ ಮತ್ತು ಮೂತ್ರಕೋಶದ ಚಿಕಿತ್ಸೆ ನೀಡುವ ರಾಜ್ಯದ ಏಕೈಕ ತಜ್ಞ ವೈದ್ಯ ಕೂಡ ಆಗಮಿಸಿದ್ದಾರೆ. ಕ್ಯಾನ್ಸರ್ ತಪಾಸಣೆಗಾಗಿ ಸೀರಂ, ಪಿಇಸಿ ಎಂಬ ಪರೀಕ್ಷೆ, ಉರಿಮೂತ್ರ ರೋಗ, ಹೊಟ್ಟೆಯಲ್ಲಿ ಗೆಡ್ಡೆ ಇದ್ರೆ ಅಥವಾ ಸಂಶಯವಿದ್ರೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ವ್ಯವಸ್ಥೆ ಕೂಡ ಉಚಿತವಾಗಿ ಮಾಡಿದ್ದೇವೆ. 300 ಮಂದಿ ಹೊರರೋಗಿಗಳು ಬಂದು ತಪಾಸಣೆ ಮಾಡಿಸಿಕೊಂಡಿದ್ದಾರೆ. ನಾವು ಮಾಡಿಸಿರುವ ರಕ್ತ ಪರೀಕ್ಷೆಯ ವರದಿ ಮುಂದಿನ ವಾರ ಬರಲಿದೆ. ಸ್ಕ್ಯಾನಿಂಗ್ ಮತ್ತು ಮೂತ್ರಕ್ಕೆ ಸಂಬಂಧಿಸಿದ ವರದಿ ಇಲ್ಲೇ ನೀಡಿ ಸೂಕ್ತ ಔಷಧಿ ನೀಡಲಾಗಿದೆ. ಸುಮಾರು 9 ಜನರಿಗೆ ಕ್ಯಾನ್ಸರ್ ಸೂಚನೆಗಳಿದ್ದು ಅವರ ರಕ್ತದ ಮಾದರಿಯನ್ನ ತೆಗೆದುಕೊಳ್ಳಲಾಗಿದೆ. ಕ್ಯಾನ್ಸರ್ ಇದ್ದರೆ ಸೂಕ್ತ ಚಿಕಿತ್ಸೆ, ರೇಷನ್ ಕಾರ್ಡ್ ಇದ್ದರೆ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡುತ್ತೇವೆ ಎಂದರು. ಸಮಸ್ಯೆ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಅಲ್ಲಿ ಇಲ್ಲಿರೋ ವಾತಾವರಣ ಆಗ್ಬೋದು ಅಥವಾ ಸೇವಿಸುವಂಥ ಆಹಾರದ ಪರಿಣಾಮ ಹಾಗೂ ಬೋರ್ವೆಲ್ ಇರುವಂಥ ನೀರಿನ ಶುದ್ಧೀಕರಣ ಮಾಡದೇ ಇರೋ ಕುಡಿತಾ ಇರೋ ಕಾರಣದಿಂದ ಹಲವಾರು ಜನಕ್ಕೆ ಕಿಡ್ನಿ ಸ್ಟೋನ್ಸ್ ಅನ್ನೋದು ಕಾಮನ್ ಆಗಿ ಕಂಡು ಬರ್ತಾ ಇದೆ. ಸೊ ಅವರಿಗೆ ಇವಾಗ ಗೌರ್ಮೆಂಟ್ ಕಡೆಯಿಂದ ಸ್ಕೀಮಲ್ಲಿ ಎಲ್ಲನೂ ಉಚಿತವಾಗಿ ಆಗೋದ್ರಿಂದ ಬರೀ ಒಂದು ಸ್ಕ್ಯಾನಿಂಗ್ ಮಾತ್ರ ಅವ್ರು ಮಾಡಿಸ್ಕೊಂಡ್ರೆ ಮಿಕ್ಕಿದ ಶಸ್ತ್ರಚಿಕಿತ್ಸೆ ಆಗ್ಬೋದು ಅಥವಾ ಔಷಧಿಗಳಾಗ್ಬೋದು ಇಲ್ಲೇ ಉಚಿತವಾಗಿ ಕೊಡ್ತಾ ಇದ್ದೀವಿ. ಇಲ್ಲಿ ಗೌರಮ್ಮ ಮಲ್ಲಶೆಟ್ಟಿ ಆರೋಗ್ಯ ಕೇಂದ್ರದಲ್ಲಿ ಇವತ್ತು 1ನೇ ತಾರೀಕು ಭಾನುವಾರ ಯೂರಾಲಜಿ ಸ್ಕ್ರೀನಿಂಗ್ ಕ್ಯಾಂಪನ್ನು ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ನಾವು ಕೊಡ್ತಾ ಇರುವಂಥ ಫೆಸಿಲಿಟೀಸ್ ಬಂದು ಒಂದು ಯೂರಾಲಜಿಸ್ಟ್ ಕನ್ಸಲ್ಟೇಷನ್ ಹಾಗೂ ಕರ್ನಾಟಕದಲ್ಲಿ ಒಬ್ಬರೇ ಲೇಡೀಸಿಗೆ ಯೂರಾಲಜಿ ಸಮಸ್ಯೆ ನೋಡುವಂಥ ಡಾಕ್ಟ್ರು ಕೂಡ ಇಲ್ಲಿ ಇವತ್ತು ಬಂದಿದ್ದಾರೆ. ಲೇಡೀಸಿಗೆ ಸಂಬಂಧಪಟ್ಟಿರೋ ಸಮಸ್ಯೆಗಳಿಗೆ ಲೇಡೀಸ್ ಡಾಕ್ಟರ್ ನೋಡ್ತಾರೆ, ಜೆಂಟ್ಸ್ ಡಾಕ್ಟರ್ ನೋಡ್ತಾರೆ. ಆಮೇಲೆ ಕ್ಯಾನ್ಸರ್ನ ಸ್ಕ್ರೀನಿಂಗೋಸ್ಕರ ಬ್ಲಡ್ ಟೆಸ್ಟ್, ಸೀರಮ್, PSA ಅನ್ನೋ ಟೆಸ್ಟ್ ಮಾಡ್ತಾ ಇದ್ದೀವಿ. ಅವ್ರಿಗೆ ಇದೆ ತಕ್ಕನಾಗಿರುವಂಥ ಟ್ರೀಟ್ಮೆಂಟ್ ಫರ್ದರ್ ಮಾಡ್ತೀವಿ. ಅವ್ರಿಗೆ ರೇಷನ್ ಕಾರ್ಡ್ ಏನಾರು ಇರೋವಂಥವ್ರಾದರೆ ನಮ್ಮ ರಾಮಯ್ಯ ಆಸ್ಪತ್ರೆಯಲ್ಲಿ ಆರೋಗ್ಯ ಕರ್ನಾಟಕ ಸ್ಕೀಮ್ ವತಿಯಿಂದ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಕೂಡ ಮಾಡಲಾಗುವುದು. ಗೌರಮ್ಮ ಮಲ್ಲಶೆಟ್ಟಿ ಆರೋಗ್ಯ ಕೇಂದ್ರದಲ್ಲಿ ಮೂತ್ರಕೋಶದಲ್ಲಿ ಕಲ್ಲು ಇದ್ದವರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಿ ಔಷಧಿಗಳನ್ನು ಸಹ ಉಚಿತವಾಗಿ ನೀಡಿ ಮುಂದೆ ಈ ತೊಂದರೆ ಮರುಕಳಿಸದ ಹಾಗೆ ಆಹಾರ ಹಾಗೂ ಜೀವನ ಶೈಲಿಯ ಬಗ್ಗೆ ತಿಳುವಳಿಕೆ ನೀಡುತ್ತಿದ್ದೇವೆ ಎಂದರು. ನಮ್ಮ ಕೇಂದ್ರಕ್ಕೆ ಬರುವವರಲ್ಲಿ ಥೈರಾಯ್ಡ್, ಮಧುಮೇಹ ಮತ್ತು ರಕ್ತದ ಒತ್ತಡ ಹೆಚ್ಚಿನವರಿಗೆ ಇದೆ. ರೋಗಿಗಳನ್ನು ಕರೆತರುವವರನ್ನು ನಮ್ಮ ಕೇಂದ್ರದಲ್ಲಿ ಪರೀಕ್ಷೆ ಮಾಡಿದಾಗ ಬಹಳಷ್ಟು ಜನರಿಗೆ ರಕ್ತದ ಒತ್ತಡ ಇರುವುದು ಕಂಡುಬಂದಿದೆ. ಕೆಲವರಂತೂ ರಕ್ತದ ಒತ್ತಡ ಇದ್ದರೂ ಉದಾಸೀನ ಮಾಡಿ ಅದರಿಂದ ಕಿಡ್ನಿಗೆ ತೊಂದರೆಯಾಗಿ ಡಯಾಲಿಸಿಸ್ಗೆ ಒಳಪಟ್ಟಿದ್ದಾರೆ.
3 ತಿಂಗಳಿಗೊಮ್ಮೆ ರಕ್ತದ ಒತ್ತಡದ ಪರೀಕ್ಷೆ ಮಾಡಿಸಿಕೊಳ್ಳುವುದರಿಂದ ಮತ್ತು ಸೂಕ್ತ ಚಿಕಿತ್ಸೆ ಪಡೆಯುವುದರಿಂದ ಹಲವು ತೊಂದರೆಗಳಿಂದ ತಪ್ಪಿಸಿಕೊಳ್ಳಬಹುದಾಗಿದೆ ಎಂದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಪವಿತ್ರ ದೇವಸ್ಥಾನದ ಆವರಣದ ಸಮೀಪವೇ ನಡೆಯುತ್ತಿದ್ದ ಅನೈತಿಕ ಚಟುವಟಿಕೆಗೆ ಬ್ರೇಕ್ ಹಾಕುವಲ್ಲಿ ಶ್ರೀನಿವಾಸಪುರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪ್ರಸಿದ್ಧ ವರದ ಬಾಲಾಂಜನೇಯ ಸ್ವಾಮಿ ದೇವಸ್ಥಾನದ ಹಿಂಭಾಗದಲ್ಲಿರುವ ಮನೆಯೊಂದರ ಮೇಲೆ ಅನಿರೀಕ್ಷಿತ ದಾಳಿ ನಡೆಸಿ 2 ಯುವತಿಯರು ಸೇರಿದಂತೆ 3 ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಶ್ರೀನಿವಾಸಪುರದ ಬಾಲಾಂಜನೇಯ ಸ್ವಾಮಿ ದೇವಸ್ಥಾನದ ಹಿಂಭಾಗದ ಮನೆಯಲ್ಲಿ ಕಳೆದ ಕೆಲ ದಿನಗಳಿಂದ ಸಂಶಯಾಸ್ಪದ ಚಟುವಟಿಕೆಗಳು ನಡೆಯುತ್ತಿವೆ ಎಂಬ ದೂರುಗಳು ಕೇಳಿಬಂದಿದ್ವು. ಈ ಬಗ್ಗೆ ಖಚಿತ ಮಾಹಿತಿ ಸಂಗ್ರಹಿಸಿದ ಪೊಲೀಸರು ಇಂದು ಮಿಂಚಿನ ಕಾರ್ಯಾಚರಣೆ ನಡೆಸಿದ್ದಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ಶಂಕರಾಚಾರ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ಜಯರಾಮ್ ನೇತೃತ್ವದ ತಂಡ ವೇಶ್ಯಾವಾಟಿಕೆ ನಡೆಸುತ್ತಿದ್ದ ಮಹಿಳೆ, 2 ಯುವತಿಯರು ಹಾಗೂ ಒಬ್ಬ ಯುವಕನನ್ನ ಬಂಧಿಸಿದ್ದಾರೆ. ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ದೇವಸ್ಥಾನದಂತಹ ಪವಿತ್ರ ಸ್ಥಳದ ಪಕ್ಕದಲ್ಲೇ ಇಂತಹ ಕೃತ್ಯ ನಡೆಯುತ್ತಿರುವುದು ಸ್ಥಳೀಯರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಭಕ್ತಾದಿಗಳಿಗೆ ಮುಜುಗರ ಉಂಟು ಮಾಡುತ್ತಿದ್ದ ಈ ದಂಧೆಯನ್ನ ಪತ್ತೆ ಹಚ್ಚಿದ ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕರು ಹರ್ಷ ವ್ಯಕ್ತಪಡಿಸಿದ್ದಾರೆ. ದೇವಸ್ಥಾನದ ಪಾವಿತ್ರ್ಯತೆಗೆ ಧಕ್ಕೆ ತರುವ ಇಂತಹ ಕೆಲಸಗಳಿಗೆ ಪೊಲೀಸರು ಸೂಕ್ತ ಸಮಯದಲ್ಲಿ ಕಡಿವಾಣ ಹಾಕಿದ್ದಾರೆ. ಈ ಜಾಲದ ಹಿಂದೆ ಇರುವ ಕಿಂಗ್ ಪಿನ್ಗಳನ್ನು ಕೂಡಲೇ ಬಂಧಿಸಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಸದ್ಯ ಪೊಲೀಸರು ಬಂಧಿತರನ್ನ ವಿಚಾರಣೆಗೆ ಒಳಪಡಿಸಿದ್ದು ಈ ದಂಧೆಯ ಹಿಂದಿರುವ ಇತರರ ಪತ್ತೆಗಾಗಿ ಜಾಲ ಬೀಸಿದ್ದಾರೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಸರ್ಕಾರಿ ಅಧಿಕಾರಿಯಾಗಿ ನಿವೃತ್ತಿಯ ಬಳಿಕ ರಾಜ್ಯದಾದ್ಯಂತ ಛಲವಾದಿ ಸಮುದಾಯ ಸಂಘಟಿಸಿ ಅಭಿವೃದ್ಧಿಗೆ ಮುಂದಾಗಿದ್ದ ಕೆ. ಶಿವರಾಮ್ ಅವರು ಇಂದಿನ ಪೀಳಿಗೆಗೆ ಮಾದರಿಯಾಗಿದ್ರು ಎಂದು ಛಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ನರೇಶ್ ಹೇಳಿದರು. ದೊಡ್ಡಬಳ್ಳಾಪುರ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಕೆ. ಶಿವರಾಮ 2ನೇ ವರ್ಷದ ನೆನಪು ಕಾರ್ಯಕ್ರಮದಲ್ಲಿ ಮಾತನಾಡಿದ ಛಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ನರೇಶ್, ಪ್ರಥಮ ಬಾರಿಗೆ ಕನ್ನಡ ಭಾಷೆಯಲ್ಲಿಯೇ ಐಎಎಸ್ ಪರೀಕ್ಷೆಯನ್ನ ಪಾಸ್ ಮಾಡಿದ ಅಧಿಕಾರಿಯಾಗಿ ಜನಾನುರಾಗಿ ಕೆಲಸ ಮಾಡಿದ ಅವರು ಕೆಎಎಸ್ ಮತ್ತು ಐಎಎಸ್ ಕೋಚಿಂಗ್ ಸೆಂಟರ್ ಮಾಡಬೇಕೆಂಬ ಆಸೆ ಇಟ್ಟುಕೊಂಡಿದ್ರು. ನಾವುಗಳು ಛಲವಾದಿ ಸಂಘಟನೆಯನ್ನ ಮತ್ತಷ್ಟು ಗಟ್ಟಿಗೊಳಿಸಿ ಸಂಘಟನೆಯನ್ನ ಬಲಪಡಿಸುವ ಉದ್ದೇಶ ಹೊಂದಿದ್ದೇವೆ. ಶಿವರಾಮ್ ಅವರು ಕನ್ನಡ ಭಾಷೆಯಲ್ಲೇ ಮೊದಲಿಗೆ ಐಎಎಸ್ ಪರೀಕ್ಷೆ ಪಾಸ್ ಮಾಡಿ ತಾಲೂಕು ಮತ್ತು ರಾಜ್ಯಕ್ಕೆ ಕೀರ್ತಿ ತಂದರು. ಅವರ ಅಗಲಿಕೆ ನೋವು ತಂದಿದೆ. ಜಿಲ್ಲಾಧಿಕಾರಿ, ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತ ಸೇರಿದಂತೆ ವಿವಿಧ ಹುದ್ದೆಗಳನ್ನು ನಿಭಾಯಿಸಿದ್ದ ಅವರು ಜನಮನದಲ್ಲಿ ಉಳಿಯುವಂತೆ ಕೆಲಸ ಮಾಡಿದರು. ಚಲನಚಿತ್ರಗಳಲ್ಲಿ ನಟನಾಗಿ ಮತ್ತು ರಾಜಕಾರಣಿಯಾಗಿದ್ದ ಅವರ ಸಮಾಜಮುಖಿ ಚಿಂತನೆಗಳು ಯುವ ಪೀಳಿಗೆಗೆ ಮಾರ್ಗದರ್ಶಿಯಾಗಿವೆ ಎಂದರು. ಇವತ್ತು ಅಧ್ಯಕ್ಷರಿದ್ದಾರೆ ನಮ್ಮ ವಾಣಿ ಶಿವರಾಮ್ ಅವರ ಅಧ್ಯಕ್ಷತೆಯಲ್ಲಿ
ನಡೀತಾ ಇದೆ. ಅವರು ಪ್ರತಿ ಸಂಸ್ಥೆನ ಬೆಳೆಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲರಿಗೂ ಕೂಡ ಆದರ್ಶವಾಗಿದ್ದಾರೆ. ನಮ್ಮ ವಾಣಿ ಶಿವರಾಮ್ ಅಕ್ಕೋರು. ಸೊ ಅದರಿಂದ ನಾವೆಲ್ಲರೂ ಬರೀ ಸೇರಿರೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಸೊಣ್ಣಪ್ಪನಹಳ್ಳಿ ರಮೇಶ್ ಮಾತನಾಡಿ, ನಮ್ಮ ಛಲವಾದಿ ಸಮುದಾಯ ಆರ್ಥಿಕವಾಗಿ ರಾಜಕೀಯವಾಗಿ ಬೆಳೆಯಬೇಕಿದೆ. ಇದು ಸಾಧ್ಯವಾಗಬೇಕಾದರೆ ಮೊದಲಿಗೆ ಕೆ ಶಿವರಾಮ್ರಂತೆ ಸಮಯ ಪರಿಪಾಲನೆಯನ್ನ ನಾವು ಅಳವಡಿಸಿಕೊಳ್ಳಬೇಕು ಎಂದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಕೋಲಾರ ನಗರ ಹೊರವಲಯದ ಜಿಲ್ಲಾಧಿಕಾರಿ ಕಚೇರಿಯ ಜಿಲ್ಲಾಡಳಿತ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟ, ಸಾಂಸ್ಕೃತಿಕ ಹಬ್ಬ, ಸ್ಪರ್ಧೆಗಳ ಬಹುಮಾನ ವಿತರಣಾ ಸಮಾರಂಭ ಮತ್ತು ಪಂಚಾಯತ್ ಸಮಗ್ರ ಪ್ರಶಸ್ತಿ ಪ್ರದಾನ ಹಮ್ಮಿಕೊಳ್ಳಲಾಗಿತ್ತು. ಕೋಲಾರ ನಗರ ಹೊರವಲಯದ ಜಿಲ್ಲಾಧಿಕಾರಿ ಕಚೇರಿಯ ಜಿಲ್ಲಾಡಳಿತ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟ, ಸಾಂಸ್ಕೃತಿಕ ಹಬ್ಬ, ಸ್ಪರ್ಧೆಗಳ ಬಹುಮಾನ ವಿತರಣಾ ಸಮಾರಂಭ ಮತ್ತು ಪಂಚಾಯತ್ ಸಮಗ್ರ ಪ್ರಶಸ್ತಿ ಪ್ರದಾನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಪ್ರವೀಣ್ ಬಿ ಬಾಗೇವಾಡಿ ಬಹುಮಾನ ವಿತರಣೆ ಮಾಡಿ ಮಾತನಾಡಿ, ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಬದ್ಧರಾಗಿರಬೇಕು. ಗ್ರಾಮ ಪಂಚಾಯತ್ ಮಟ್ಟದಿಂದಲೇ ಅಭಿವೃದ್ಧಿ ಆರಂಭವಾಗಬೇಕು. ಶಾಲೆಗಳು, ಆಸ್ಪತ್ರೆಗಳು ಮತ್ತು ರಸ್ತೆಗಳ ಸುಧಾರಣೆಗೆ ಆದ್ಯತೆ ನೀಡಿ ಸರ್ಕಾರಿ ಯೋಜನೆಗಳನ್ನು ಭ್ರಷ್ಟಾಚಾರ ಮುಕ್ತವಾಗಿ ತಲುಪಿಸುವುದೇ ನಮ್ಮ ಮುಖ್ಯ ಧ್ಯೇಯ. ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಪ್ರಗತಿಯನ್ನ ಸಾಧಿಸೋಣ. ಕ್ರೀಡೆಯಲ್ಲಿ ಗೆಲುವು ಎಂದರೆ ಕೇವಲ ಟ್ರೋಫಿ ಪಡೆಯೋದಲ್ಲ, ಅದು ಶಿಸ್ತು, ಕಠಿಣ ಪರಿಶ್ರಮ ಮತ್ತು ತಂಡದ ಕೆಲಸದ ಪ್ರತಿಫಲವಾಗಿದೆ. ನಿಜವಾದ ಕ್ರೀಡಾ ಸ್ಫೂರ್ತಿ ಸೋಲನ್ನ ಗೆಲುವಿನ ಸೋಪಾನವನ್ನಾಗಿ ಸ್ವೀಕರಿಸುತ್ತದೆ. ಇದು ಮಾನಸಿಕ ಶಕ್ತಿ, ಆತ್ಮವಿಶ್ವಾಸವನ್ನ ಬೆಳೆಸಿ ಜೀವನದ ಸವಾಲುಗಳನ್ನು ಎದುರಿಸಲು ಪ್ರೇರಣೆ ನೀಡುತ್ತದೆ. ಸೋಲು ಅಂತಿಮವಲ್ಲ, ಗೆಲುವಿನ ಹಾದಿಯ ಪಾಠವೆಂದು ತಿಳಿದು ಸದಾ ಮುನ್ನಡೆಯುವುದೇ ನಿಜವಾದ ಕ್ರೀಡಾಪಟುತ್ವ ಎಂದರು. ಒಂದು ನವಚೈತನ್ಯ ಅವಾಗಿಂದ ನಮ್ಮ ಇವರು ಆ್ಯಂಕರ್ ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಒಂದು ನವಚೈತನ್ಯ ತುಂಬೋಗೋಸ್ಕರ ಈ ಒಂದು ಕಲ್ಚರಲ್ ಆ್ಯಂಡ್ ಸ್ಪೋರ್ಟ್ಸ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ. ಅದು ನಿಜಾನೇ. ಯಾಕಂದರೆ ಈಗಾಗಲೇ ಇ ಡಿ ಸರ್ ಹೇಳಿದರು, ದಿನನಿತ್ಯ ಫೈಲ್ಗಳ ಮಧ್ಯೆ ಇರೋದು, ದಿನನಿತ್ಯ ಕೆಲಸ ಮಾಡೋದು. ಸೊ ಫೈಲ್ ಕಡೆ ಬಿಯಾಂಡ್ ದ ಫೈಲ್ಸ್ ಆಲ್ಸೋ ದೇರ್ ಇಸ್ ಅ ಲೈಫ್. ನಮ್ಮದೆಲ್ಲ ಪರ್ಸ್ನಲ್ ಲೈಫ್. ಸೊ ಆ ಪರ್ಸ್ನಲ್ ಲೈಫನ್ನು ನಾವು ಪರ್ಸ್ನಲ್ ಲೈಫ್ ಆ್ಯಂಡ್ ಆಫೀಸ್ ಲೈಫ್ ಅದನ್ನು ಬ್ಯಾಲೆನ್ಸ್ ಆದಾಗ ಮಾತ್ರ ನಾವು ಆರಾಮಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ. ಸೊ ಆವಾಗವಾಗ ಇಂಥ ಸ್ಪೋರ್ಟ್ಸ್ ಕಾರ್ಯಕ್ರಮ, ಆಮೇಲೆ ಕಲ್ಚರಲ್ ಕಾರ್ಯಕ್ರಮ ನಾವು ಮಾಡಿದರೆ ಇನ್ನಷ್ಟು ಉತ್ಸಾಹದಿಂದ, ಇನ್ನಷ್ಟು ಇನ್ಸ್ಪಿರೇಷನಿಂದ ನಾವು ಸರ್ಕಾರ ಕೊಟ್ಟಂಥ ಈ ಕಾರ್ಯಕ್ರಮಗಳನ್ನು ಜನರಲ್ಲಿ ಮುಟ್ಟಿಸೋದಕ್ಕೆ ಸಾಧ್ಯ. ಮುಖ್ಯವಾಗಿ ಸ್ಪೋರ್ಟ್ಸ್ ಅಂದರೆ ಒಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡಬೇಕಾದಂದರೆ ಈ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಭಾಳ ಮುಖ್ಯ. ಅದ್ರ ಜೊತೆಗೆ ಟೀಮ್ ವರ್ಕ್ ಜೊತೆಗೆ ನಮ್ಮ ಫಿಸಿಕಲ್ ಫಿಟ್ನೆಸ್ ಕೂಡ ಚೆನ್ನಾಗಿರ್ತದೆ. ಈ ಹೆಲ್ತ್ ಚೆನ್ನಾಗಿಲ್ಲದೆ ಇದ್ದರೆ ನಾವೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವೆಷ್ಟೇ ಬುದ್ಧಿವಂತ ಆಗಿದ್ದರೂ ಕೂಡ ನಮ್ಮ ಬಾಡಿ ಆ್ಯಂಡ್ ಮೈಂಡ್ ದೇ ಹ್ಯಾವ್ ಟು ಗೋ ಟುಗೆದರ್. ಅದರ್ವೈಸ್ ಅವರ್ ಪರ್ಫಾರ್ಮೆನ್ಸ್ ವಿಲ್ ಬಿ ನಾಟ್ ಅಪ್ ಟು ದ ಮಾರ್ಕ್. ಅದೇ ರೀತಿ ಈಗ ಕಲ್ಚರಲ್ ಕಾರ್ಯಕ್ರಮದಲ್ಲಿ ಈಗಾಗಲೇ ಅವರು ಭರತನಾಟ್ಯ ಮಾಡ್ತಾಯಿದ್ರು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಕೇಳಿಬಂದಿರುವ ವಿವಾದಾತ್ಮಕ ಆರೋಪಗಳನ್ನು ಖಂಡಿಸಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡುವಿನಲ್ಲಿ ಯುವ ಕಾಂಗ್ರೆಸ್ನಿಂದ ಪ್ರತಿಭಟನೆ ನಡೆಸಲಾಯಿತು. ಕಾಂಗ್ರೆಸ್ ಕಾರ್ಯಕರ್ತರು ರಾಯಲ್ಪಾಡು ಬಸ್ ನಿಲ್ದಾಣದಿಂದ ಪೊಲೀಸ್ ಸ್ಟೇಷನ್ವರೆಗೆ ಮೆರವಣಿಗೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಪ್ರಧಾನಿ ಮಾಡಿಕೊಂಡಿದ್ದಾರೆ ಎನ್ನಲಾದ ಒಪ್ಪಂದ ಭಾರತೀಯ ರೈತರ ಹಿತಾಸಕ್ತಿಗೆ ಮಾರಕವಾಗಿದೆ. ಇದು ಕೃಷಿ ವಲಯದ ನಾಶಕ್ಕೆ ಕಾರಣವಾಗಲಿದೆ ಎಂದು ಪ್ರತಿಭಟನಾಕಾರರು ಆತಂಕ ವ್ಯಕ್ತಪಡಿಸಿದ್ರು. ಯುವ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಉದಯ್ ಭಾನು ಚೀಬ್ ವಿರುದ್ಧ ಪ್ರಕರಣ ದಾಖಲಿಸಿರುವುದು ಪ್ರಜಾಪ್ರಭುತ್ವ ವಿರೋಧಿ ಕೃತ್ಯ. ಕೂಡಲೇ ಈ ಪ್ರಕರಣ ರದ್ದುಗೊಳಿಸಬೇಕು ಎಂದು ಆಗ್ರಹಿಸಲಾಯಿತು. ಅದನ್ನು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ತೀವ್ರವಾಗಿ ಖಂಡನೆ ಮಾಡ್ತೇವೆ.
ಇವತ್ತು ಏನ್ ನರೇಂದ್ರ ಮೋದಿ ಅವರು ಬಿಜೆಪಿ ಯಾವಾಗ ಉದಯ ಆಗಿದ್ದು? ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವತಂತ್ರ ನಂತರ ಈ ಭಾರತ ದೇಶಕ್ಕೆ ಎಲ್ಲ ಒಂದು ಕಾನೂನು ಇರ್ಬೋದು, ಇಲ್ಲಾಂದ್ರೆ ವೈಜ್ಞಾನಿಕವಾದ ಇರ್ಬೋದು, ಒಂದು ಆಸ್ಪತ್ರೆ ಸೌಲಭ್ಯ ಇರ್ಬೋದು, ಎಲ್ಲ ಕೂಡ ಭಾರತ ದೇಶಕ್ಕೆ ಕೊಡುಗೆ ನೀಡಿದ್ದು ಕಾಂಗ್ರೆಸ್ ಪಕ್ಷ. ಅಡಿಪಾಯ ಹಾಕ್ಮೇಲೆ ಗೋಡೆ ಕಟ್ತಾರೆ, ಮತ್ತೆ ಮೋಲ್ಡ್ ಹಾಕೋದು, ಕಲ್ಚಪ್ಪೆ ಎತ್ತೋದು ನಡೆಯುತ್ತೆ. ಇವ್ರು ಅದ್ರ ಮೇಲೆ ಮಾಡಿ ಕಟ್ಬಿಟ್ಟು ನಾವು ಮಾಡಿ ಕಟ್ಟಿದೀವಿ ಅಂತಾರೆ. ಅಡಿಪಾಯ ಇಲ್ದರೆ ಮಾಡಿ ಕಟ್ಟಕ್ಕಾಗುತ್ತಾ? ನರೇಂದ್ರ ಮೋದಿ ಅವರು ನಾವು ಮಾಡಿ ಕಟ್ಟಿದ್ದೀವಿ, ಮಾಡಿ ನೋಡಿ ಅಂತಾರೆ. ಏನ್ ನೀವು ಮಾಡಿ ಕಟ್ಟಿರೋದು? ಎಲ್ಲ ಸರ್ಕಾರಿ ಸ್ವಾಮ್ಯ ಸಂಸ್ಥೆಗಳನ್ನೆಲ್ಲ ಕೂಡ ಖಾಸಗಿಯವ್ರಿಗೆ ನೀವು ಮಾರಾಟ ಮಾಡ್ತಾ ಇದ್ದೀರಾ. ಇವತ್ತು ನಿಮ್ಮ ಸರ್ಕಾರ ಶೋಚನೀಯ ಸ್ಥಿತಿಯಲ್ಲಿದೆ. ಅದನ್ನು ನಾವು ಪ್ರತಿಭಟನೆ ಮಾಡಿದ್ರೆ ನಮ್ಮ ಸಂವಿಧಾನದಲ್ಲಿ ನಮ್ಮ ಹಕ್ಕನ್ನು ನೀವು ಕಿತ್ತೊಯ್ಯೋದಕ್ಕೆ, ನಮ್ಮನ್ನು ಜೈಲಿನಲ್ಲಿ ಇಡೋದಕ್ಕೆ ನೀವು ಎಲ್ಲ ಒಂದು ಕಾನೂನು ವ್ಯವಸ್ಥೆ ಮಾಡ್ತಾ ಇದ್ದೀರಾ. ಕೆಪಿಸಿಸಿ ಸದಸ್ಯ ಸಂಜಯ್ ರೆಡ್ಡಿ ಬಿಜೆಪಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ದೇಶದ ಶಿಕ್ಷಣ, ಆರೋಗ್ಯ ಮತ್ತು ವೈಜ್ಞಾನಿಕ ಪ್ರಗತಿಗೆ ಕಾಂಗ್ರೆಸ್ ಭದ್ರ ಬುನಾದಿ ಹಾಕಿದೆ. ಆದರೆ ಬಿಜೆಪಿ ಆ ಬುನಾದಿಯ ಮೇಲೆ ಗೋಡೆ ಕಟ್ಟಿ ತಾವೇ ಮಾಡಿದ್ದು ಎಂದು ಬೆನ್ನು ತಟ್ಟಿಕೊಳ್ಳುತ್ತಿದೆ ಎಂದರು. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಕುಟುಂಬದ ಆಧಾರ ಸ್ತಂಭವಾಗಿರುವ ಪ್ರಮುಖ ವ್ಯಕ್ತಿ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಾಗ ಇಡೀ ಕುಟುಂಬ ಬೀದಿಗೆ ಬರುತ್ತೆ. ಬೈಕ್ ಸವಾರರ ರಕ್ಷಾ ಕವಚವಾಗಿರುವ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಿ ವಾಹನ ಚಾಲನೆ ಮಾಡಿ ಪ್ರಾಣ ಉಳಿಸಿಕೊಳ್ಳಿ ಎಂದು ಎನ್ಡಿಎ ಮುಖಂಡ ಹರಿನಾಥ ರೆಡ್ಡಿ ಮನವಿ ಮಾಡಿದರು. ಬಾಗೇಪಲ್ಲಿ ತಾಲೂಕಿನ ಗೂಳೂರು ಹೋಬಳಿಯ ಮಾರಗಾನಕುಂಟೆ, ಕೊತ್ತಕೋಟೆ, ನಲ್ಲಪರೆಡ್ಡಿಪಲ್ಲಿ ಹಾಗೂ ಗೂಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೈಕ್ ಸವಾರರಿಗೆ ಹರಿನಾಥ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ನಿಂದ ಆಯೋಜಿಸಿದ್ದ ಉಚಿತ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಎನ್ಡಿಎ ಮುಖಂಡ ಹರಿನಾಥ ರೆಡ್ಡಿ, ಪೊಲೀಸರು 500 ಅಥವಾ 1,000 ದಂಡ ವಿಧಿಸುತ್ತಿದ್ದಾರೆಂಬ ಕಾರಣಕ್ಕೆ ಒತ್ತಾಯಪೂರ್ವಕವಾಗಿ ಹೆಲ್ಮೆಟ್ ಧರಿಸುವ ಹವ್ಯಾಸ ಮಾಡಿಕೊಳ್ಳದೆ ಪ್ರಾಣ ರಕ್ಷಣೆಗಾಗಿ ಹೆಲ್ಮೆಟ್ ಧರಿಸಿ ಕುಟುಂಬ ಯಜಮಾನನ ಆಗಮನಕ್ಕೋಸ್ಕರ ಇಡೀ ಕುಟುಂಬ ಕಾದು ನೋಡುತ್ತಿರುತ್ತೆ. ಓದುವ ಮಕ್ಕಳಿಗೆ, ಮದುವೆ ಆಗಬೇಕಾಗಿರುವ ಮಕ್ಕಳ ಹಾಗೂ ಜನ್ಮ ಕೊಟ್ಟ ತಂದೆ ತಾಯಿ ಸೇರಿದಂತೆ ಕುಟುಂಬದ ಹಲವರಿಗೆ ಆಸರೆಯಾಗಿರುವ ವ್ಯಕ್ತಿ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದಾಗ ಅಥವಾ ತಲೆಗೆ ಪೆಟ್ಟಾಗಿ ತೀವ್ರ ಸಮಸ್ಯೆಗೆ ಎದುರಾದ ಸಮಯದಲ್ಲಿ ಅದರ ನಷ್ಟವನ್ನ ಸರಿತೂಗಿಸಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಈ ವಿಷಯವನ್ನ ప్రతియొಬ್ಬరు అవలోకిసికొల్లబేకాಗಿದೆ ఎందరా. లేదా పోలీసులు పెనాల్టీ వేస్తారు, బాగేపల్లికి పోతే ఒక 500 రూపాయలు 1000 రూపాయలు మీరంతా చూస్తూ ఉంటారు. ఆ పెనాల్టీ కోసం మేము హెల్మెట్ వేసుకుంటాము అనేది వద్దు. మా ప్రాణ రక్షణ కోసము అంటే ఏమన్నా మన ఫ్యామిలీలో ఎలాంటి గాడి తోలే వాళ్ళు ఫ్యామిలీలో ఒక ఆధార స్తంభములా ఉంటారు. ఆ స్తంభం లేకపోతే ఏమైతుంది చెప్పండి. ఇప్పుడు 5-6 పిల్లర్లు ఉన్నాయి. ఒక పిల్లర్ తప్పితే ఏమైతుంది, కంప్లీట్ ఈ పెండలు పడిపోతుంది. ఆ తర్వాత ఒక ఇంట్లో ముఖ్యమైన వ్యక్తి లేకపోతే ఆ ఇంటి పరిస్థితి ఏమైతుంది అని కూడా మీరు గ్రహించాల. ఒక పిల్లర్ లేకంటే ఇదేమి నిలదు. కానీ ఒక ఇంట్లో ఒక మనిషి లేకపోతే ముఖ్యమైన వ్యక్తి అంటే గాడి తోలే వాళ్ళు ప్రతి ఒక్కరు బాగేపల్లికి కానీ లేకంటే చోళూరు ఇక్కడ గూలూరులోకో ఏడుకో పోతా ఉండంటే ముఖ్యమైన వ్యక్తి గాడీలో తోలుతారు, మిగతా వాళ్ళంతా సేద్యం చేసుకుంటూ ఉంటారు. అట్లా మనిషి లేకపోతే మన ఇంటి పరిస్థితి ఏమైతుందని కూడా మీరు యోచన చేయండి. అలాంటే మన సరౌండింగ్ లో యాక్సిడెంట్ లో పోయి ముఖ్యమైన వ్యక్తి లేకపోతే ఆ ఇంటి పరిస్థితి ఏమైతుందని కూడా మీరు యోచన చేయాల. అందుకోసము మీరు దయచేసి ప్రతి ఒక్కరు బయట పోయినప్పుడు హెల్మెట్ వేయాలని నేను మీతో మరీ కోరుతున్నాను అన్నగారు. ಬಾಗೇಪಲ್ಲಿ, ಗುಡಿಬಂಡೆ, ಚೇಳೂರು ತಾಲೂಕು ವ್ಯಾಪ್ತಿಯಲ್ಲಿ 40,000 ಬೈಕ್ ಸವಾರರಿಗೆ ಹರಿನಾಥ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ನಿಂದ ಉಚಿತ ಹೆಲ್ಮೆಟ್ ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈಗಾಗಲೇ 24 ಗ್ರಾಮ ಪಂಚಾಯಿತಿಗಳಲ್ಲಿ ಸೇವಾ ಕಾರ್ಯ ಪೂರ್ಣಗೊಂಡಿದೆ. ಸೋಮನಾಥಪುರ, ತಿಮ್ಮಂಪಲ್ಲಿ, ನಾರೆಮದ್ದೆಪಲ್ಲಿ, ಗೊರತಪಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿಯೂ ಹೆಲ್ಮೆಟ್ ವಿತರಿಸಲಿದ್ದೇವೆ. ಟ್ರಸ್ಟ್ನಿಂದ ಆಯೋಜಿಸುತ್ತಿರುವ ಸೇವಾ ಕಾರ್ಯಕ್ಕೆ ಕ್ಷೇತ್ರದ ಪ್ರತಿಯೊಬ್ಬರ ಸಹಕಾರವೂ ಅಗತ್ಯ ಇದೆ ಎಂದು ಮನವಿ ಮಾಡಿದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.
ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಸ್ಕೈ ಮಹಿಳಾ ಅಡ್ಡ, ಎಂಜಿ ರೋಡ್, ನಿಯರ್ ರೆಡ್ಡಿ ಎಲೆಕ್ಟ್ರಾನಿಕ್ಸ್, ಅಪೋಸಿಟ್ ನೀಲಾದ್ರಿ ಕ್ಲಿನಿಕ್, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಯುಗಾದಿ ಹಬ್ಬದ ಪ್ರಯುಕ್ತ ಇದೇ ಮೊಟ್ಟ ಮೊದಲ ಬಾರಿಗೆ ಸ್ಕೈ ಮಹಿಳಾ ಅಡ್ಡಾದಲ್ಲಿ ಎಲ್ಲ ತರಹದ ಬಟ್ಟೆಗಳ ಮೇಲೆ 50% ರಿಯಾಯಿತಿ. ಈ ಆಫರ್ ಮಾರ್ಚ್ 1ರಿಂದ 20ರವರೆಗೆ ಮಾತ್ರ. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ರೆಡಿ ಡ್ರೆಸ್ಸಸ್, ಆಲ್ ಟೈಪ್ಸ್ ಆಫ್ ಟಾಪ್ಸ್, ಲೆಗಿನ್ಸ್, ಡ್ರೆಸ್ ಮೆಟೀರಿಯಲ್ಸ್ 50% ರಿಯಾಯಿತಿ ದರದಲ್ಲಿ. ಕಾಟನ್ ಸ್ಯಾರೀಸ್, ಶಿಫಾನ್ ಸ್ಯಾರೀಸ್, ಸಾಫ್ಟ್ ಸಿಲ್ಕ್, ಬನಾರಸ್, ಫ್ಯಾನ್ಸಿ ಸ್ಯಾರೀಸ್, ಖಾದಿ ಸ್ಯಾರೀಸ್, ಬ್ರಾಂಡೆಡ್ ಲಿನಿನ್ ಸ್ಯಾರೀಸ್, ಆಲ್ ಟೈಪ್ಸ್ ಆಫ್ ಸ್ಯಾರೀಸ್ 50% ಡಿಸ್ಕೌಂಟ್ ಓನ್ಲಿ 20 ಡೇಸ್. ಇನ್ನು ಯಾಕೆ ತಡ, ಬೇಗ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಎಂಜಿ ರೋಡ್, ನಿಯರ್ ರೆಡ್ಡಿ ಎಲೆಕ್ಟ್ರಾನಿಕ್ಸ್, ಅಪೋಸಿಟ್ ನೀಲಾದ್ರಿ ಕ್ಲಿನಿಕ್, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಧರ್ಮ ಸ್ಥಾಪನೆಗೆಂದೇ ಜನಿಸಿದ ಮಹಾಪುರುಷ ರೇಣುಕಾಚಾರ್ಯರು ಎಂದು ಶ್ರೀ ನಾಗಲಾಪುರ ಮಠದ ತೇಜೇಶ ಶಿವಲಿಂಗ ಮಹಾಸ್ವಾಮೀಜಿ ಹೇಳಿದರು. ವೀರಶೈವ ಧರ್ಮ ಸಂಸ್ಥಾಪನಾಚಾರ್ಯ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವ ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಭಾನುವಾರ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನ ಶ್ರೀ ನಾಗಲಾಪುರ ಮಠದ ಶ್ರೀ ತೇಜೇಶ ಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿ ಉದ್ಘಾಟಿಸಿ ಮಾತನಾಡಿದರು. ಸಂತರ ಪುಣ್ಯ ಪುರುಷರು ಜನ್ಮ ತಾಳಿ ದೇಶವನ್ನ ಪುಣ್ಯಭೂಮಿ ಮಾಡಿದ್ದು, ಕೆಲವೊಮ್ಮೆ ಈ ಭೂಮಿಯಲ್ಲಿ ಅಧರ್ಮ, ಅಶಾಂತಿ ಹಾಗೂ ಅನ್ಯಾಯ ತಾಂಡವವಾಡುವಾಗ ರೇಣುಕಾಚಾರ್ಯರಂತಹ ಪುಣ್ಯರು ಜನಿಸಿ ಭೂಮಿಯಲ್ಲಿ ಧರ್ಮ ಸ್ಥಾಪನೆ ಮಾಡಿದ್ದಾರೆ ಎಂದರು. ಸಮಾನತೆಗಾಗಿ, ಧರ್ಮ ರಕ್ಷಣೆಗಾಗಿ ರೇಣುಕಾಚಾರ್ಯರ ಸಿದ್ಧಾಂತಗಳನ್ನು ಪಾಲಿಸಬೇಕಾಗಿದೆ ಎಂದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಕೊರಟಗೆರೆ ತಾಲೂಕಿನ ಗಂಟಿಗಾನಹಳ್ಳಿ ಮುದ್ದಯ್ಯನವರಿಗೆ ಮಂಜೂರಾಗಿರುವ ವಾತ್ಸಲ್ಯ ಮನೆ ಹಸ್ತಾಂತರಿಸಲಾಯಿತು.
ವಾತ್ಸಲ್ಯ ಮನೆ ಹಸ್ತಾಂತರಿಸಿ ಮಾತನಾಡಿದ ಧರ್ಮಸ್ಥಳ ಸಂಘದ ತಾಲೂಕು ಯೋಜನಾಧಿಕಾರಿ ಅನಿತಾ ಅವರು, ಸೂರಲ್ಲದೆ ಬದುಕುತ್ತಿರುವ ನಿರ್ಗತಿಕರನ್ನ ಗುರುತಿಸಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮನೆಗಳನ್ನು ಕಟ್ಟಿಸಿಕೊಡಲಾಗುತ್ತಿದೆ. ಕೊರಟಗೆರೆ ತಾಲೂಕಿನಲ್ಲಿ ಇದು 2ನೇ ಮನೆ ಹಸ್ತಾಂತರ ಎಂದರು. ವಸತಿ ಕಲ್ಪಿಸುವ ಜೊತೆಗೆ ಪ್ರತಿ ತಿಂಗಳು 1,000 ರೂಗಳ ಮಾಶಾಸನ ನೀಡಿ ದಿನನಿತ್ಯದ ಬಳಕೆ ವಸ್ತುಗಳಿರುವ ವಾತ್ಸಲ್ಯ ಕಿಟ್ ವಿತರಣೆ ಮಾಡುತ್ತಿರುವುದರಿಂದ ಬಡವರಿಗೆ ಆಶಾ ಕಿರಣವಾಗಿದೆ. ವಿಕಲಚೇತನರಿಗೆ ವೀಲ್ಚೇರ್ ಸೇರಿದಂತೆ ಅನೇಕ ಉಪಕರಣ ಹಾಗೂ ಮದ್ಯಪಾನ ಮುಕ್ತ ಮಾಡಲು ವೀರೇಂದ್ರ ಹೆಗಡೆ ದಂಪತಿಗಳು ಶ್ರಮಿಸುತ್ತಿದ್ದಾರೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದ ಪಂಚಗಿರಿ ಬೋಧನಾ ಪ್ರೌಢಶಾಲೆಯಲ್ಲಿ ಆಚಾರ್ಯೋತ್ಸವ ಕಾರ್ಯಕ್ರಮ. ಹಳೆಯ ವಿದ್ಯಾರ್ಥಿಗಳಿಂದ ಎಲ್ಲಾ ಶಿಕ್ಷಕರಿಗೆ ಆತ್ಮೀಯ ಗೌರವ. ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದ ಶಿಕ್ಷಕರು. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ 5 ಕಿಲೋಮೀಟರ್ ಮ್ಯಾರಥಾನ್ ಓಟ. ಡ್ರಗ್ಸ್ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಪೊಲೀಸರಿಂದ ಜಾಗೃತಿ. ತಮಟೆ ಸದ್ದಿಗೆ ವಿದ್ಯಾರ್ಥಿಗಳ ಜೊತೆ ಸ್ಟೆಪ್ ಹಾಕಿದ ಎಸ್ಪಿ, ಎಎಸ್ಪಿ. ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆ ಖಂಡಿಸಿ ಪ್ರತಿಭಟನೆ. ಗೌರಿಬಿದನೂರು ತಾಲೂಕಿನ ಅಲ್ಲಿಪುರದಲ್ಲಿ ಪ್ರತಿಭಟನೆ. 3 ದಿನಗಳ ಕಾಲ ಶೋಕಾಚರಣೆ, ವಿಶೇಷ ಪ್ರಾರ್ಥನೆ. ಅಮೆರಿಕ ಇಸ್ರೇಲ್ ವಿರುದ್ಧ ಘೋಷಣೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.